ಆತ್ಮೀಯ ಬಂಧುಗಳೇ, ಅಖಿಲ ಭಾರತ ವಕೀಲರ ಒಕ್ಕೂಟ ಐಲು ಕರ್ನಾಟಕ ರಾಜ್ಯ ಸಮಿತಿ ಪ್ರಸ್ತುತಪಡಿಸುತ್ತಿರುವ ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರ, ಮುಖ್ಯವಾಗಿ APP ಮತ್ತು ಮುನ್ಸಿಪ್ ಪರೀಕ್ಷೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ವಕೀಲ ಬಂಧುಗಳಿಗೆ ಈ ಒಂದು ಕೋವಿಡ್-19 ಪ್ಯಾಂಡಮಿಕ್ನ ಭಾಗವಾಗಿ ಎಲ್ಲ ವಕೀಲರು ರಾಷ್ಟ್ರಾದ್ಯಂತ ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಏನು ಕೆಲಸವಿಲ್ಲದೆ, ನ್ಯಾಯಾಲಯದ ಕಲಾಪಗಳಿಲ್ಲದೆ ಖಾಲಿ ಕೂತ್ಕೊಂಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಖಿಲ ಭಾರತ ವಕೀಲರ ಒಕ್ಕೂಟ ಈ ಒಂದು ಸುಸಂದರ್ಭವನ್ನು ಎಲ್ಲ ವಕೀಲ ಸಮುದಾಯಕ್ಕೆ ನಾವು ಒಂದು ಸಂದೇಶವನ್ನು ಕಳಿಸಲಿಕ್ಕೆ ಸಾಧ್ಯ ಆಗಬೇಕು, ಈ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಎಲ್ರಿಗೂ ಉಪನ್ಯಾಸವನ್ನು ನೀಡಲಿಕ್ಕೆ ಈ ಒಂದು ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರದ ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಂಡು ಆ ಮೂಲಕ ಯುವ ವಕೀಲರಿಗೆ, ಪರೀಕ್ಷಾರ್ಥಿಗಳಿಗೆ ಹಾಗೂ ರಾಜ್ಯದ ಎಲ್ಲ ವಕೀಲ ಮಿತ್ರರಿಗೆ ಕಾನೂನಿನ ಅರಿವನ್ನು ಮೂಡಿಸುವಂಥದ್ದು, ಜ್ಞಾನವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಈ ಒಂದು ವೇದಿಕೆಯ ಮೂಲಕ ಸಾಕಷ್ಟು ಉಪನ್ಯಾಸಗಳನ್ನು ಸಂಘಟಿಸ್ತಾ ಬಂದಿದ್ದೇವೆ. ಈ ಒಂದು ವೇದಿಕೆಯಿಂದ ಕಳೆದ ಮೇ 26ನೇ ತಾರೀಕಿನಿಂದ ಪ್ರಾರಂಭವಾದಂಥ ಉಪನ್ಯಾಸಗಳ ಕುರಿತು ಈಗಾಗಲೇ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಿಂದ ಹಿಡಿದು ಎಲ್ಲ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹಾಗೂ ಜಿಲ್ಲೆಯ ಪ್ರಧಾನ ಜಿಲ್ಲಾ ವಸತಿ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಎಲ್ಲ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಕಿರಿಯ ಮತ್ತು ಹಿರಿಯ ಶ್ರೇಣಿಯ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳು ಅಲ್ಲದೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಪರಿಣಿತ ಹಿರಿಯ ವಕೀಲರುಗಳು ಹಾಗೂ ಪರಿಣಿತ ತಜ್ಞರುಗಳು ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಉಪನ್ಯಾಸವನ್ನು, ತಮ್ಮ ಅನುಭವದ ಅಮೃತವನ್ನು ಈ ಒಂದು ಉಪನ್ಯಾಸ ವೇದಿಕೆಯಲ್ಲಿ ನಿರಂತರವಾಗಿ 102 ದಿನಗಳ ಕಾಲ ನೀಡ್ತಾ ಬಂದಿದ್ದಾರೆ. ಆ ಎಲ್ಲ ಗೌರವಾನ್ವಿತರ ಉಪನ್ಯಾಸದ ಒಂದು ಧ್ವನಿಯ ಸುರುಳಿಯನ್ನು, ವಿಡಿಯೋ ರೆಕಾರ್ಡಿಂಗನ್ನು ನಾವು ನಮ್ಮ ಐಲು ಕರ್ನಾಟಕ ಅನ್ನುವ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ. ಆ ಐಲು ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ ನಿರಂತರವಾಗಿ ನಡೆದಂಥ 102 ದಿನಗಳ ವಿಡಿಯೋ ಚಿತ್ರೀಕರಣಗಳನ್ನು ಈ ಒಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಈ ಒಂದು ಐಲು ಕರ್ನಾಟಕ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ಅದನ್ನು ವೀಕ್ಷಿಸಿ ಅದರಿಂದ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಯೂಟ್ಯೂಬ್ನಲ್ಲಿ ಬಂದಿರತಕ್ಕಂಥ ವಿಡಿಯೋಗಳು ನಿಮಗೆ ಲೈಕ್ ಆದಲ್ಲಿ, ನಿಮಗೆ ಅದು ಮನಮುಟ್ಟುವ ರೀತಿಯಲ್ಲಿ ಇದ್ದಲ್ಲಿ, ನಿಮಗೆ ಅದು ಸಂತೃಪ್ತಿಯನ್ನು ನೀಡಿದಲ್ಲಿ ತಾವು ದಯವಿಟ್ಟು ಈ ಯೂಟ್ಯೂಬನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಸಾಕಷ್ಟು ಹೆಚ್ಚಿನ ವಿಷಯಗಳನ್ನ ತಾವು ಪಡೆದುಕೊಳ್ಳಕ್ಕೆ ಈ ಯೂಟ್ಯೂಬನ್ನು ಫಾಲೋ ಮಾಡಿ. ಧನ್ಯವಾದಗಳು, ನಮಸ್ಕಾರ. As all we know, every case which comes before the court has its own story behind this. It is a well settled canon of a criminal jurisprudence that every accused or every person who is charged is to be presumed as a innocent till his guilt is proved. Thus, a heavy responsibility is placed on the courts, a heavy responsibility is placed on the defense lawyer to help the court, to assist the court, to unravel the truth, to unearth the truth out of the falsehood, which can only be done based on the evidence and material placed before the court. The Indian Evidence Act is the only law, rather only important law, which governs the means and manner in which evidence in the proceedings to be conducted. The Evidence Act deals with relevancy of the facts, production and proof of relevant facts, that is burden of proof. At the outset, I want to say the gamut of entire Indian Evidence Act, that the scheme of the entire Indian Evidence Act is divided into 3 parts. First part deals with relevancy of the facts, which covers the section 1 to 55 of the Indian Evidence Act. The second part deals with proofs, which covers section 56 to 100. And the third part deals with production and effect of the evidence, which covers section 101 to section 167 of the Indian Evidence Act. The topic for discussion is the confession.
during this talk, I request you all not to consider it as a lecture or anything. It's only a deliberation. At the outset, I have already said I'm a crawler in the field of law. Let's deliberate on the topic so that we can understand this law in a more meaningful way. So if there is any clarity, if there is any ambiguity in my view, so I request the members at least to raise their voice so that we can clear that particular subject on the particular point only, so that all the members can be benefited with their views also. Confessions, that is a topic for discussion today, is governed by section 24 to 30 of Indian Evidence Act, which is covered under first part of the Indian Evidence Act. The first part, as I said, deals with relevancy. Friends, I say unless we understand the meaning of relevancy, we cannot understand the topic of the day. Not only the topic of the day, but the entire gamut of the scheme of Indian Evidence Act. If we see section 3 of the Indian Evidence Act, it does not define the relevant fact, but it defines the relevant. Then if the act does not define a fact, the act defines the fact, the act defines the relevant. The act also states which facts or which evidence can be offered as evidence before the court of law, but nowhere it says what are the relevant facts. That nowhere it defines the term the relevant fact. So we have to understand the meaning of a relevant fact based on two provisions. One, the definition relevant. Another is section 5 of the Indian Evidence Act. So what does it mean relevant is? Relevant means one fact is said to be relevant to another. I request all's attention. One fact is said to be relevant to another when the one is connected with each other in any of the ways referred in the provisions of Indian Evidence Act or in the chapter of the relevancy, in the relevancy chapter. To be a relevant fact, the Act defines two components. The facts which have been produced are to be connected to each other or should refer to the fact in issue. If the facts are connected to each other and declared as relevant by the Indian Evidence Act, that fact can be called as relevant fact, and that only can be offered as the evidence. Let us understand the fact, relevant fact, with an example. In a suit for promissory note, plaintiff says the defendant availed a loan to perform the marriage of the daughter of perform his daughter's marriage. Therefore, he availed a loan and executed the promissory note. The defendant denies the availment of the loan. Now, the question is, along with the execution of the promissory note, the plaintiff can offer a evidence that on a particular day, that is prior to the execution of a promissory note, the marriage of the plaintiff was scheduled, the defendant was scheduled, and after availing the money from him, he performed the marriage. See, though the performance of the marriage, though not related, though not relevant, but it is connected to the execution of the promissory note. Therefore, the marriage of marriage of daughter of the defendant will become relevant to prove the execution of promissory note. That is fact in issue in the said case. Then question comes, what does it mean fact in issue? I don't want to go in detail because the subject is very, very enormous. Unless we understand these basic concepts, it will not be understood to use, because the subject directly refers to the relevant fact and fact in issue in the relevant provisions. That's what I'm putting in clear. The relevant fact means susambadha sangatigalu, and fact in issue. Fact in issue means ನಿರ್ಧರಿಸಬೇಕಾದಂತ ಸಂಗತಿಗಳು. ಒಂದು ದಾವೆಯಲ್ಲಿ, ಒಂದು ಪ್ರೊನೋಟ್ ಸೂಟ್ ಅಲ್ಲಿ
The plaintiff is required to prove only one factor. Only one fact. I'm intentionally giving the example of a civil suit so that understand the concept. ನಾನು ಕ್ರಿಮಿನಲ್ ಎಕ್ಸಾಂಪಲ್ ಕೊಡಬಹುದಾಗಿತ್ತು, ಬಟ್ ಅದು ಇದು ಪ್ರೊನೋಟ್ ಸೂಟ್ ಅನ್ನ ಕೊಟ್ರೆ ಮನಸ್ಸಿಗೆ ತಾಗ್ತದೆ ಅಂತ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಒಂದು ಪ್ರೊನೋಟ್ ಸೂಟ್ ಅಲ್ಲಿ ಪ್ಲೇಂಟಿಫ್ ದಾವೆ ಬರೀತಾನೆ. ಆ ದಾವೆಯಲ್ಲಿ ಹೇಳ್ತಾನೆ, ಪ್ರತಿವಾದಿಯ ಮಗಳ ಮದುವೆ ಇತ್ತು, ಆ ಮದುವೆಯನ್ನು ಖರ್ಚು ನೀಗಿಸುವ ಸಲುವಾಗಿ ಆತ ನನ್ನ ಬಳಿ ಬಂದು ಸಾಲ ತಗೊಂಡ. ಆ ಸಾಲದ ಭದ್ರತೆಗಾಗಿ ಆತ ಈ ಪ್ರಾಮಿಸರಿ ನೋಟ್ ಅನ್ನ ನನಗೆ ವಚನ ಪತ್ರವನ್ನ ಬರೆದು ಕೊಟ್ಟ ಅಂತ ನಾನು ಕೇಳಿದೆ, ಅದನ್ನು ಬರೆದುಕೊಳ್ಳಿಲ್ಲ ಅಂತ ಹೇಳ್ತಾನೆ. ಡಿಫೆಂಡೆಂಟ್ ದಾವೆ ಹಾಕಿದಾಗ ತನ್ನ ಕೈಫಿಯತ್ನಲ್ಲಿ ತನ್ನ ಪ್ರತಿವಾದ ಪತ್ರದಲ್ಲಿ ನಾನು ಸಾಲನೇ ಪಡೆದಿಲ್ಲ, ನಾನು ಪ್ರಾಮಿಸರಿ ನೋಟ್ ಅನ್ನೇ ಬರೆದು ಕೊಟ್ಟಿಲ್ಲ ಅಂತ ಹೇಳ್ತಾನೆ. Then the question comes, the proof. The relevant provision of law is 118A of the Negotiable Instruments Act. Adagyo, you have to apply the provisions of Indian Evidence Act also. The execution can be proved by the with support of the Indian Evidence Act, then only presumption will be raised. Yen prove ಮಾಡಬಹುದು, ಯಾವ್ಯಾವ್ದು ಸಾಕ್ಷ್ಯವನ್ನ ಅದನ್ನ ಪ್ರೂವ್ ಮಾಡಕ್ ಕೊಡಬಹುದು ಅನ್ನೋದನ್ನ ಒಂದು ಸಿಗ್ನೇಚರ್ ಇರ್ತದೆ, ಸಾಲ ತಗೊಂಡಿದ್ದು ಇರ್ತದೆ, ಬಡ್ಡಿ ಎಷ್ಟು ಕೊಡ್ತಿದ್ದ ಅನ್ನೋದಿರ್ತದೆ, ದುಡ್ಡು ಕೊಡ್ತಿದ್ರೆ ಯಾಕೆ ದುಡ್ಡು ಕೊಡ್ತಿದ್ದ ಅನ್ನೋ ಪ್ರಶ್ನೆ ಬರ್ತದೆ. ಇದೆಲ್ಲ ಒಂದು ವಚನ ಪತ್ರ ಬರೆದು ಕೊಟ್ಟೋದಕ್ಕೆ ಕಾರಣ ಆಗ್ತದೆ. ಇದನ್ನೆಲ್ಲ ಹೊರತುಪಡಿಸಿ ಆ ಪ್ರತಿವಾದಿಯ ಮಗಳ ಮದುವೆ ಪ್ರೊನೋಟ್ ಅನ್ನ ಬರೆದು ಕೊಡುವುದಕ್ಕಿಂತ ಮುಂಚೆ ಇತ್ತು, ಈ ಹಣವನ್ನ ಪಡೆದ ನಂತರ ಮದುವೆ ಆಯ್ತು ಅನ್ನೋದನ್ನ ಈ ಪ್ರೊನೋಟ್ ಸೂಟ್ ಅಲ್ಲಿ ಸುಸಂಬದ್ಧ ಸಂಗತಿ ಆಗ್ತದೆ. This is called as a relevant fact. A relevant fact can be offered as a evidence. I hope I am clear. ಇನ್ನೊಂದು ಎಕ್ಸಾಂಪಲ್ ಕ್ರಿಮಿನಲ್ ಸಂಬಂಧಪಟ್ಟಿದ್ದು ಅಂದ್ರೆ, ಒಂದು ಮರ್ಡರ್ ಕೇಸಲ್ಲಿ ಇರುವಂತ ನ್ಯಾಯಾಲಯದ ಮುಂದೆ ಇರುವಂತ ಆರೋಪಿ ಕೊಲೆ ಮಾಡಿದ್ದಾನೋ ಇಲ್ಲೋ ಅನ್ನೋದು ಒಂದು ನಿರ್ಧರಿಸಬೇಕಾದಂತ ಅಂಶ ಆದ್ರೆ, the case, the prosecution puts this case stating that the death is due to poisoning. ಸತ್ತ ವ್ಯಕ್ತಿಯ ದೇಹದಲ್ಲಿ ವಿಷ ಕಂಡು ಬಂದಿದೆ, ಆ ವಿಷದ ಸೇವನೆಯಿಂದ ಅಥವಾ ವಿಷ ಪ್ರಾಶನದಿಂದ ಆ ಸಾವಾಗಿದೆ ಅನ್ನೋ ಪ್ರಾಸಿಕ್ಯೂಷನ್ ಕೇಸ್ ಇರುವಾಗ, ಆರೋಪಿ 1 ದಿನ ಮುಂಚೆ, 2 ದಿನ ಮುಂಚೆ, 3 ದಿನ ಮುಂಚೆ ವಿಷವನ್ನ ಖರೀದಿ ಮಾಡಿದ್ದ. ಆತ ಖರೀದಿ ಮಾಡಿದ್ದ ವಿಷ ಆ ದೇಹದಲ್ಲಿ ಕಂಡು ಬಂದಿರೋದು ಸುಸಂಬದ್ಧ ಸಂಗತಿ ಆಗ್ತದೆ. ಆ ಸುಸಂಬದ್ಧ ಸಂಗತಿಯನ್ನ ಸಾಕ್ಷ್ಯವಾಗಿ ಕೊಡಬಹುದು ವಿನಃ ಅದೇ ಎಂಟೈರ್ ಎವಿಡೆನ್ಸ್ ಆಗೋದಿಲ್ಲ. So this is about relevancy, the ಸುಸಂಬದ್ಧ ಸಂಗತಿ. Now we come to section 5 of the Indian Evidence Act. ಪ್ರತಿಯೊಬ್ಬರು ಗಮನನೂ ಇರಲಿ. This is the subject, this is the provision. If we understand, 90% of the clashes in the court between court and advocates will be avoided. ತಮಗೆಲ್ಲ ಗೊತ್ತಿರೋದೆ, ಕ್ರಾಸ್ ಆಗ್ತಿರುವಾಗ ನ್ಯಾಯಾಧೀಶರು ಹೇಳ್ತಾರೆ ಅದು ರೆಲೆವೆಂಟ್ ಅಲ್ಲ ಅಂತ, ನೀವು ಹೇಳ್ತೀರಿ ಅದು ರೆಲೆವೆಂಟ್ ಅಂತ. ಅಂತ ಸಂದರ್ಭದಲ್ಲಿ ಯಾವುದು ರೆಲೆವೆಂಟು, ಯಾವುದು ಸುಸಂಬದ್ಧನೋ, ಯಾವುದು ಅಸಂಬದ್ಧನೋ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಚಾಪ್ಟರ್ 1 of the Indian Evidence Act, chapter 1 of the Indian Evidence, chapter 2 part 1 of the Indian Evidence Act is the relevant provision. Section 5 states the evidence may be given of facts in issue and relevant fact. See, if you read this section 5 in a careful way, evidence may be given in any suit, any proceeding of existence or non-existence of every fact in issue, or such other facts as are hereinafter declared as the relevant and no other fact. Section 5 ಒಂದು ಕಂಪ್ಲೀಟ್ ಬಾರ್ ಅನ್ನ ಇಂಪೋಸ್ ಮಾಡ್ತು. ಯಾವುದೋ ಒಂದು ದಾವೆಯಲ್ಲಿ, ಯಾವುದೋ ಒಂದು ಪ್ರೊಸೀಡಿಂಗ್ಸ್ ಅಲ್ಲಿ ನೀವು ಸುಸಂಬದ್ಧ ಸಂಗತಿಗಳನ್ನ ಮಾತ್ರ ಸಾಕ್ಷ್ಯವಾಗಿ ಕೊಡಬಹುದು ವಿನಃ ಬೇರೆ ಯಾವುದೇ ಸಂಗತಿಗಳನ್ನಲ್ಲ. ಸುಸಂಬದ್ಧ ಸಂಗತಿಗಳನ್ನ ಫ್ಯಾಕ್ಟ್ ಇನ್ ಇಶ್ಯೂ. ಕ್ವೆಶ್ಚನ್ ಕಮ್ಸ್, ವಾಟ್ ಈಸ್ ರೆಲೆವೆಂಟ್ ಫ್ಯಾಕ್ಟ್? That is what I said. The Indian Evidence Act nowhere defines the meaning of term relevant fact. That is why there is a separate dedicated chapter, that is a chapter 2, relevancy. Chapter 2, that is the relevancy, which covers section 6 to 55 of the Indian Evidence Act. ನನ್ನದೇ ಆದಂತ ಒಂದು ಅಂಡರ್ಸ್ಟ್ಯಾಂಡಿಂಗ್. I have been told by senior member of the Ballari Bar Association, you have heard on this subject
a living legendary on criminal jurisprudence, Honorable Justice K.N. Panindra, there is nothing which I can speak after that speech, but despite that, in my little understanding, nowhere in the chapter 1 of the Indian Evidence Act, the confession is considered as a relevant fact. ಅಂದ್ರೆ ಯಾವ ಸೆಕ್ಷನ್ ಗಳನ್ನ ನಾವು ರೆಲೆವೆಂಟ್ ಅನ್ಬಹುದು, ಯಾವ ಸೆಕ್ಷನ್ ಗಳು ಇದರಲ್ಲಿ ರೆಲೆವೆಂಟ್ ಅಲ್ಲ ಅಂದ್ರೆ I request all members to note down section 6 to 16, 21, 22, 22A, 23, 27, 28, 29, 32 to 38, 41 to 55 are expressly referred as the relevant facts by the Indian Evidence Act, are expressly referred. I repeat, 6 to 21, 22, 22A, 23, 27, 28, 29, 41, 41 to 55 are expressly referred as relevant facts. ಇಲ್ಲಿ ತಾವು ನಾನು ಹೇಳಿರುವಂತ ಪ್ರೊವಿಷನ್ಸ್ ನೋಡಿದ್ರೆ ಅದರಲ್ಲಿ 17ರಿಂದ 19 ಇಲ್ಲ, 24ರಿಂದ 26 ಇಲ್ಲ, 17ರಿಂದ 20 ಇಲ್ಲ, 17ರಿಂದ 20 ಇಲ್ಲ, 24ರಿಂದ 26 ಇಲ್ಲ. 24ರಿಂದ 26 ಆಕ್ಟ್ ಹೇಳ್ತದೆ ಅವು ಇರ್ರೆಲೆವೆಂಟ್ ಅಂತ. ಆಕ್ಟ್ ಹೇಳ್ತದೆ 25, 26, 25 and 26 are part relevant subject to conditions. 24 is consideredly declared as irrelevant. So far as my understanding is concerned, ನಾನು ಇನ್ನೂ ಸ್ವಲ್ಪ ಓದಬೇಕಾಗಿದೆ. 17ರಿಂದ 20 ನನ್ನ ಅಭಿಪ್ರಾಯದಲ್ಲಿ ರೆಲೆವೆಂಟ್ ಫ್ಯಾಕ್ಟ್ ಅಲ್ಲ, ಆದ್ರೆ 21 ಓದಿದಾಗ ಅದನ್ನ ಐಸೋಲೇಷನ್ ಅಲ್ಲಿ ಓದಕ್ಕಾಗಲ್ಲ. ಸೊ ಸೆಕ್ಷನ್ 21 ಟು ಬಿ ರೆಡ್ ಅಲಾಂಗ್ ವಿತ್ ಸೆಕ್ಷನ್ 17 to 20, ಅದಕ್ಕೋಸ್ಕರ ನನ್ನ ಅಭಿಪ್ರಾಯದಲ್ಲಿ ಅದು ರೆಲೆವೆಂಟ್ ಫ್ಯಾಕ್ಟ್ ಆಗ್ಬಹುದು ಅಂತ ಹೇಳ್ತದೆ. ಐ ಆಮ್ ಇನ್ ಸರ್ಚ್ ಆಫ್ ಇಟ್. I am in search of it. I request the members also to make a deliberation on this. Section 30 is in different category. ಅದು ರೆಲೆವೆಂಟ್ ಹೌದು ಅಲ್ಲೋ ಅನ್ನೋದನ್ನ ಸಂದರ್ಭಗಳ ಮೇಲೆ ಡಿಸ್ಕಸ್ ಮಾಡಬೇಕಾಗ್ತದೆ. So this is about the small introduction of the provisions of chapter 1 of the Indian Evidence Act. So if friends, if you see section 5, ನಾನು ಹೇಳಿದಂತ provisions ಅಲ್ಲಿ they can only be offered as a evidence as per section 5. The section 5 imposes a complete ban, a complete embargo to offer any other evidence other than the relevant fact, or you can offer a evidence to prove the relevant fact. There are two kind of evidences you can offer. You can offer the evidence either to prove the relevant, either to prove the fact in issue, or you can offer the evidence to prove the relevant fact. ಏನಂಗಂದ್ರೆ ಈ ಟಾಪಿಕ್ ಅನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ದಿ ಕಾನ್ಸೆಪ್ಟ್ ಆಫ್ ಕನ್ಫೆಷನ್ ನೌ ವಿ ಎಂಟರ್. ಪ್ರೂಫ್ ಆಫ್ ಫ್ಯಾಕ್ಟ್ ಇನ್ ಇಶ್ಯೂ ಅಂಡ್ ಪ್ರೂಫ್ ಆಫ್ ರೆಲೆವೆಂಟ್ ಫ್ಯಾಕ್ಟ್. ಇಫ್ ವಿ ರೀಡ್ ಫ್ರೆಂಡ್ಸ್ ಸೆಕ್ಷನ್ 28 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್, ನಾನು ಪ್ರೊವಿಷನ್ ಬೈ ಪ್ರೊವಿಷನ್ ಬರ್ತೀನಿ, ಅದನ್ನ ಮತ್ತೆ ಒಮ್ಮೆಗೆ ಜಂಪ್ ಆಗಲ್ಲ. ನಾವು ಸೆಕ್ಷನ್ 28 ನಾವು ಓದಿದ್ರೆ, ಇಫ್ ಅ ಕನ್ಫೆಷನ್ ಇಸ್ ರೆಕಾರ್ಡೆಡ್ after removal of a threat, inducement or any other thing which is mentioned under section 24 is the relevant ಅಂತಾರೆ, ಆದ್ರೆ ಚಾಪ್ಟರ್ 1 ನಲ್ಲಿ ಎಲ್ಲಿಯೂ ಸಹ ಸಪರೇಟ್ ಆಗಿ ಕನ್ಫೆಷನ್ ಇಸ್ ರೆಲೆವೆಂಟ್ ಫ್ಯಾಕ್ಟ್ ಅಂತ ಹೇಳಿಲ್ಲ. So if we read the definition of the relevant, section 5 and section 28, ಇದನ್ನ ಒಟ್ಟಿಗೆ ಓದಿದ್ರೆ confession is the confession which is recorded following due procedure of law. The confession which is recorded following due procedure of law is a relevant fact, and can be offered as a evidence to prove the fact in issue. So this is about something about introduction, the introductory aspects about the thing that which can be offered as the evidence in the court of law.
Friends, now we enter the concept of confession. As we all know, the term confession has also not been defined in the Indian Evidence Act. Adre, all provisions relating to admission can be referred as the confession. All the heading, all the statements made under definition of made under the provisions of section 17 can be referred to define the confession. Andre, the legislature, so far as definition is concerned, has not made any distinction between admission and confession. Admission, confession, ಎರಡು confession ಅನ್ನೋದು ಡಿಫೈನ್ ಆಗಿಲ್ಲ, ಎಲ್ಲೂ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಡಿಫೈನ್ ಆಗಿಲ್ಲ. ಆದರೆ ಅಡ್ಮಿಷನ್ ಅಲ್ಲಿ ಇರುವಂತಹ ಈ ವ್ಯಾಖ್ಯಾನವನ್ನ ಕನ್ಫೆಷನ್ ಡಿಫೈನ್ ಮಾಡೋದಕ್ಕೆ ನೀವು ಬಳಸ್ಕೋಬಹುದು. ಏನಂಗಂದ್ರೆ admission ಅಂದ್ರೆ ಏನು? Section 17 defines. I am going with later when I enter section 24 we will have a deliberation. The definition is bit very technical one. Adakoskara I am bit very particular in convincing the things. Then admission andre enu? Section 17 now tavu nodidre heltade, an admission is a statement, oral or documentary, which suggests any inference as to fact in issue or relevant fact. ನಾನು ಆಲ್ರೆಡಿ ಹೇಳಿದೆ, ರೆಲೆವೆಂಟ್ ಫ್ಯಾಕ್ಟ್ ಅಂದ್ರೆ ಏನು, ಫ್ಯಾಕ್ಟ್ ಸುಸಂಬದ್ಧ ಸಂಗತಿ ಅಂದ್ರೆ ಏನು, ಮತ್ತೆ ಸಾಬೀತಾಗಬೇಕಾಗಿರೋ ಸಂಗತಿ ಅಂದ್ರೆ ಏನು ಅಂತ ನೋಡ್ಕೊಂಡಿದ್ದೀವಿ. ಐ ಹೋಪ್ ದೇರ್ ಇಸ್ ನೋ ಕನ್ಫ್ಯೂಷನ್ ವಿತ್ ರೆಸ್ಪೆಕ್ಟ್ ಟು ಡೆಫಿನಿಷನ್ ಆಫ್ ರೆಲೆವೆಂಟ್ ಫ್ಯಾಕ್ಟ್ ಅಂಡ್ ಫ್ಯಾಕ್ಟ್ ಇನ್ ಇಶ್ಯೂ. But now friends, we have to see the definition of admission to understand the concept of confession. Why? Because the Indian Evidence Act does not define the confession, but you have to stress that the chapter of confession is just after the completion of admission. So the definition given under section 17 can also be made applicable to understand the confession. Hangandre admission andre enu? ನಾವು ಅಡ್ಮಿಷನ್ ಅನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಕನ್ಫೆಷನ್ ಅಂದ್ರೆ ಏನು ಅಂತ ನಮಗೆ ಅರ್ಥ ಆಗ್ತದೆ. ತಪ್ಪು ಒಪ್ಪಿಗೆ ಅಂತಾರೆ ಕನ್ನಡದಲ್ಲಿ. An admission is a statement. I request your attention. An admission is a statement, oral or documentary, which suggests an inference as to relevant fact or fact in issue. ಒಂದು ಒಪ್ಪಿಗೆ, an admission which gives an suggestion, which makes a court to raise an inference about the relevant fact or fact in issue. ಕೋರ್ಟ್ ಮುಂದೆ ಇರುವಂತಹ ದಾಖಲಾತಿಗಳನ್ನ, ಕೋರ್ಟ್ ಮೇಲೆ ಇರುವಂತಹ ಸಾಕ್ಷ್ಯವನ್ನ ನೀವು ಪರಿಗಣಿಸಿದ ನಂತರ, judicial admissions means admissions in the pleadings, and evidentiary admissions means admission in a document or in the evidence that is governed by section 31 of the Indian Evidence Act. I don't want to go in that. So by having a recourse to the section 17 of the Indian Evidence Act, let us understand the meaning of confession. Confession means it is a statement by a person who is charged with the crime. It is a statement by a person either in writing or oral. It is a statement by a person who is charged with the crime either oral or in writing, admitting the commission of the offense, admitting the guilt. So if you understand the concept, the definition, that to constitute an confession, there must be an unconditional acknowledgement of commission of the offense by the maker. The person who makes the confession should admit that it is he who has committed the offense. ಒಬ್ಬ ಯಾರ ವಿರುದ್ಧ ಆಪಾದನೆಯನ್ನ ಮಾಡಲಾಗಿದೆಯೋ ಆ ವ್ಯಕ್ತಿ ಬಂದ್ಬಿಟ್ಟು ಆ ಅಪರಾಧವನ್ನ, ಆ ನ್ಯಾಯಾಲಯದ ಮುಂದಿರುವ ಅಪರಾಧವನ್ನ ನಾನೇ ಮಾಡಿದ್ದೀನಿ ಅಂತ ಸ್ವೀಕೃತಿಯನ್ನು ಕೊಡಬೇಕು, ಒಪ್ಕೋಬೇಕು. ಅವಾಗ ಮಾತ್ರ ಅದು ತಪ್ಪೊಪ್ಪಿಗೆ ಅಥವಾ ಕನ್ಫೆಷನ್ ಅಂತ ಆಗ್ತದೆ. ಏನು ಹಂಗಂದ್ರೆ ಎಂತೆಂತ ಸ್ಟೇಟ್ಮೆಂಟ್ ಗಳನ್ನ ನಾವು ಕನ್ಫೆಷನ್ ಅಂತ ಹೇಳ್ಬೋದು, ಎಂತ ಸ್ಟೇಟ್ಮೆಂಟ್ ಗಳನ್ನ ನಾವು ಕನ್ಫೆಷನ್ ಅಂತ ಹೇಳಕ್ಕಾಗಲ್ಲ. Friends, I have already said the acknowledgement of a guilt by the maker is an sine qua non. It is a essential component to constitute an confession. ಏನಪ್ಪಾ ಅಂದ್ರೆ, ಒಂದು ಉದಾಹರಣೆ, ಒಂದು ಕಥೆನ ಕೇಳೋಣ. ಏನಂತಂದ್ರೆ, ಒಂದು ಊರಲ್ಲಿ
50 ಜನ ಸೇರಿ ಏನೋ ಗಲಾಟೆ ಆಗ್ತದೆ, 50 ಜನ ಸೇರಿ ಹೊಡೆದಾಟ ಆಗಿ ಒಂದಿಬ್ರು ಸಾಯ್ತಾರೆ. ಅದರಲ್ಲಿ ಒಬ್ಬ ಬರ್ತಾನೆ, ಎ ಬಿ ಸಿ ನ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ. ಅವಾಗ ಎ ಸ್ಟೇಟ್ಮೆಂಟ್ ಕೊಡ್ತಾನೆ. ಅವನ್ ಏನ್ ಹೇಳ್ತಾನೆ ಅಂದ್ರೆ, ಸ್ವಾಮಿ ಆಲ್ರೆಡಿ ಜನ ಸೇರ್ಬಿಟ್ಟಿದ್ರು, ಅವ್ರನ್ನ ಹೊಡಿಬೇಕಂತ ಮಾಡಿದ್ರು, ಅವ್ರು ಸೇರಿ ಬಡಗಿ ತಗೊಂಡು ಅಲ್ಲಿ ಆಲ್ರೆಡಿ ಊರ್ನ ಹೋಗಿ ಓಡ್ ಹೊಂಟಿದ್ರು. ಅವ್ನ ಹಿಂದು, ನಾನು ಅವ್ರ ಹಿಂದೆ ಹೋಗಿ ಅವನು ಹೊಡೆದೆ ಅಂತಾರೆ. ಅವನ ನಾನು ಹೊಡೆದೆ. When I entered the unlawful assembly, the assembly already had decided to chase the victim and to kill him. I participated thereafter and gave a blow to the deceased. Ille, though the accused became the part of unlawful assembly subsequently, but he admits his involvement in the commission of offense. ನಾನು ಆ ಅನ್ಲಾಫುಲ್ ಅಸೆಂಬ್ಲಿಯ ಪಾರ್ಟ್ ಇದ್ದೆ, ನಾನು ಅವನಿಗೆ ಹೊಡೆದೆ ಅನ್ನೋದನ್ನ ಅವನು ಒಪ್ಕೋತಾನೆ. ಸೊ ದಿಸ್ ಕಾನ್ಸ್ಟಿಟ್ಯೂಟ್ಸ್ ಎನ್ ಕನ್ಫೆಷನ್. ಇನ್ನೊಂದು ಎಕ್ಸಾಂಪಲ್ ಅಂತಂದ್ರೆ, ಇಲ್ಲೇ ನಾನು ಕೊಟ್ಟಿರೋ ಉದಾಹರಣೆಯಲ್ಲಿ ಆರೋಪಿಯು ಸ್ವಇಚ್ಛೆಯಿಂದ ಒಪ್ಕೋತಾನೆ. ಏನಪ್ಪಾ ಅಂದ್ರೆ, ಐ ಹ್ಯಾವ್ ಪಾರ್ಟಿಸಿಪೇಟೆಡ್ in the unlawful assembly, though subsequent to the formation, but I participated in commission of the crime. I participated in the perpetration of this crime, so therefore it is a confession. ಇನ್ನೊಂದು ಎಕ್ಸಾಂಪಲ್ ಅಂತಂದ್ರೆ, ವಿಟ್ನೆಸ್ ಬರ್ತಾನೆ, ಸ್ಟೇಟ್ಮೆಂಟ್ ಕೊಡ್ತಾನೆ. ಅಕ್ಯೂರ್ಡ್ ಬರ್ತಾನೆ, ಸ್ಟೇಟ್ಮೆಂಟ್ ಕೊಡ್ತಾನೆ. ಇಲ್ಲ ಸ್ವಾಮಿ, ಎ ಮತ್ತು ಬಿ ಸೇರಿ ಸಿಗೆ ಕೊಲೆ ಮಾಡೋದಕ್ಕೆ ಒಂದು ದುರುದ್ದೇಶ ಹೊಂದಿರೋದು, ಒಂದು ಕಾನ್ಸ್ಪಿರಸಿನ ಹ್ಯಾಚ್ ಮಾಡೋದು ನನಗೆ ಗೊತ್ತಿತ್ತು. ಅದು ಗೊತ್ತಾಗಿ ನಾನು ಅವ್ರ ಜೋಡಿ ಹೋಗ್ಲಿಲ್ಲ, ನಾನು ಅವನ ಸಿನ ಕೊಲ್ಲೋದಕ್ಕೆ ನಾನು ಜೋಡಿ ಪಾರ್ಟಿಸಿಪೇಟ್ ಮಾಡ್ಲಿಲ್ಲ ಅಂತ ಹೇಳ್ತಾನೆ. ಸೊ ದಿಸ್ ಹಿಯರ್ the accused, the person, the maker of the statement has not participated in the commission of the crime. Though he says about the hatching of conspiracy by the accused number one, by this his co-accused, but nowhere he admits that he participated in the commission of the crime. So when the statement given by the maker does not become an unconditional acknowledgement of a commission of the crime, then it does not qualify as a confession. ಒಂದು ಕನ್ಫೆಷನ್ ಆಗಬೇಕು ಅಂದ್ರೆ ಆರೋಪಿಯು ಸ್ಪಷ್ಟವಾಗಿ ಒಪ್ಕೋಬೇಕು, ಇದು ನಾನೇ ಅಥವಾ ನಾನು ಒಬ್ಬ ಈ ಅಪರಾಧ ಮಾಡೋದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. I have participated in this commission of crime. I have also a part of this crime and I have also become a part of the crime. Such statement, such unequivocal, unambiguous the acknowledgement of a commission of the crime will qualify as a commission, as a confession, but not otherwise. ಈಗ ಇನ್ನೊಂದು ಪ್ರಶ್ನೆ ಬರ್ತದೆ. ಏನು? ಹೌದು ಸ್ವಾಮಿ, ನಾನು ಹೋಗಿದ್ದೆ ಅವ್ರ ಜೋಡಿ, ಎ ಬಿ ಸಿ ಸೇರಿ ಮತ್ತು ನಾನು ಸೇರಿ ಒಬ್ಬ ವ್ಯಕ್ತಿನ ಕೊಲ್ಲೋದಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಅವ್ರ ಜೋಡಿ ಅಲ್ಲಿ ಮಟ್ಟ ನಾನು ಹೋದೆ, ಬರೀ ಅವನು ಕಾಲು ಮುರಿಬೇಕಂತ ನಂದು ಇದು ಇತ್ತು. ಇವ್ರನ್ನ ಕೊಂದು ಹಾಕ್ತಾರೆ ಅಂತ ಬಂದಿದ್ದಕ್ಕೆ ನಾನು ಹೊಡೆದು ನಾನು ಓಡ್ ಬಂದೆ. ಮುಂದೆ ಇವ್ರು ಅವ್ರನ್ನ ಕೊಂದು ಹಾಕಿದ್ದಾರೆ ಅಂತ ಹೇಳ್ತಾನೆ. ಹಿಯರ್ ಕಮ್ಸ್ ಟೂ ಸ್ಟೇಟ್ಮೆಂಟ್ಸ್. ಒನ್ ಈಸ್ inculpatory statement, another is exculpatory statement. ಏನ್ ಇನ್ಕಲ್ಪೇಟರಿ, ಏನ್ ಎಕ್ಸ್ಕಲ್ಪೇಟರಿ ಅಂದ್ರೆ? ಇನ್ಕಲ್ಪೇಟರಿ ಅಂದ್ರೆ ಒಂದು ಅಪರಾಧ ಮಾಡೋದ್ರಲ್ಲಿ ತನ್ನನ್ನು ತಾನು ಭಾಗಿಯಾಗಿದ್ದೆ ಅನ್ನೋದನ್ನ ಹೇಳೋದು. ಎಕ್ಸ್ಕಲ್ಪೇಟರಿ ಅಂದ್ರೆ ಆ ಅಪರಾಧವನ್ನ ನಾನು ಅದರಲ್ಲಿ ಭಾಗಿಯಾಗಿದ್ರೂ ಸಹ ಆ ಅಪರಾಧವನ್ನ ನಾನು ಮಾಡಿಲ್ಲ ಅನ್ನೋದನ್ನ. ಕಾನ್ಸೆಪ್ಟ್ ಇದೆ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಅಲ್ಲಿ, ಫಾಲ್ಸಸ್ ಇನ್ ಯುನಿ, ಫಾಲ್ಸಸ್ ಇನ್ ಓಮ್ನಿಬಸ್ ಅಂತ ಹೇಳಿ. ಅದು ಇಂಡಿಯಾದಲ್ಲಿ ಅಪ್ಲೈ ಆಗಲ್ಲ. ಆ ಕಾನ್ಸೆಪ್ಟ್ ಈ ಕೇಸಲ್ಲಿ ಡಿಸ್ಕಷನ್ ಬಂದಿತ್ತು. ನಾನು ಏನ್ ಹೇಳ್ತಿರೋದು ಸುಪ್ರೀಂ ಕೋರ್ಟ್ ಡಿಸಿಷನ್ಸ್ ಬಗ್ಗೆ. ನಾನು ವಿತೌಟ್ ಕೋಟಿಂಗ್ ದಿ ಡಿಸಿಷನ್ಸ್ ಐ ಡಿಸ್ಕಸ್ ವಿತ್ ದಿ ಫ್ಯಾಕ್ಟ್ಸ್. ಏನಪ್ಪಾ ಅಂದ್ರೆ, ಒಂದು ಉದಾಹರಣೆ, ಪಲ್ವಿಂದರ್ ಕೌರ್ ಅನ್ನೋ ಒಂದು ಹೆಣ್ಮಗಳು, ಅವರಿಗೆ ಒಬ್ಬ ಜೋಡಿ ಸ್ನೇಹ, ಗಂಡ ಬ್ಯಾಡ್ ಆಗಿದ್ದಾನೆ. A husband has become obstacle for the relationship, but husband was a
ಹಾಬಿಯಿಸ್ಟಿಕ್ ಫೋಟೋಗ್ರಾಫರ್, ಅವನೊಬ್ಬ ಫೋಟೋಗ್ರಾಫರ್ ಆಗಿದ್ದ. ಒಂದು 20-25 ದಿನ ಬಿಟ್ಟ ಮೇಲೆ ಆ ಹಸ್ಬೆಂಡ್ ಡೆಡ್ ಬಾಡಿ ಒಂದು ಬಾವಿಯಿಂದ ರಿಕವರ್ ಆಗ್ತದೆ. ಕಾಸ್ ಆಫ್ ಡೆತ್ ಗೊತ್ತಾಗಲ್ಲ, ಅದು ವಿಷದಿಂದ ಆಗಿದೆ ಅಂತ ಕಾಸ್ ಆಫ್ ಡೆತ್ ಗೊತ್ತಾಗಲ್ಲ. ವೈಫ್ ನ ಅರೆಸ್ಟ್ ಮಾಡ್ತಾರೆ. ಕಂಪ್ಯಾನಿಯನ್ ಆಫ್ ದಿ ವೈಫ್ ವಾಸ್ ಅಬ್ಸ್ಕ್ವಾಂಡಿಂಗ್. ದ ವೈಫ್ ಗಿವ್ಸ್ ದಿ ಸ್ಟೇಟ್ಮೆಂಟ್. ಏನ್ ಹೇಳ್ತಾಳೆ ಅಂದ್ರೆ, ನನ್ನ ಗಂಡ ಒಬ್ಬ ಹಾಬಿಯಿಸ್ಟಿಕ್ ಫೋಟೋಗ್ರಾಫರ್ ಇದ್ದ, ಅವನು ಫೋಟೋ ಡೆವಲಪರ್, ಅದು ಒಂದು ಕ್ವಿಕ್ ಪಾಯ್ಸನ್. ಆ ಫೋಟೋ ಡೆವಲಪರ್ ಅನ್ನ ಯಾವಾಗಲೂ ತನ್ನ ಬಳಿನೇ ಇಟ್ಕೋತಿದ್ದ, ಅದು ಕ್ವಿಕ್ ಪಾಯ್ಸನ್ ಆಗಿತ್ತು. ಒಂದು ದಿನ ಅವನಿಗೆ ಆರಾಮಿರ್ಲಿಲ್ಲ, ನಾನು ಔಷಧಿನ ತಂದು ಕೊಟ್ಟೆ. ಅವನು ಆ ಔಷಧಿ ತಿನ್ನೋ ಬದ್ಲಿ ಆ ಫೋಟೋ ಡೆವಲಪರ್ ಅನ್ನ ಕುಡಿದ್ಬಿಟ್ಟು ಈ died due to the poisoning, but I have not committed the crime. I have not committed the crime. ಆದರೆ ಅವನು ಸತ್ತ ನಂತರ ನಾನು ಗಾಬರಿಯಾಗಿ ನನ್ನ ಸ್ನೇಹಿತನೊಂದಿಗೆ ನನ್ನ ಗಂಡನ ಹೆಣನ ಒಂದು ಟ್ರಂಕ್ ಅಲ್ಲಿ ನಾನು ಪ್ಯಾಕ್ ಮಾಡಿದೆ, ಪ್ಯಾಕ್ ಮಾಡಿ ಬಾವಿಯಲ್ಲಿ ಬೀಸಾಕಿದೆ, ಆದ್ರೆ ನಾನು ಕೊಲೆ ಮಾಡಿಲ್ಲ ಅಂತ ಹೇಳ್ತಾರೆ. So friends, if we see the facts of this case, it contains both the statements. One is inculpatory, another is exculpatory. Yen inculpatory? That she provided the medicine to her husband, and due to inadvertence her husband has consumed the photo developer, which is a quick poison. As such she died. And exculpatory statement is that she has not poisoned her husband. Now the question comes before the court. The court held that. So that is what the nicety of the appreciation. That is what the nicety of the appreciation. We have to read the old judgments for this only. How the court has differentiated the facts and brought the accused to the justice. The court has believed the inculpatory part, but the court has disbelieved the exculpatory part. Yav ground mele andre, yes, your husband has died by consuming the photo developer. That may be due to the inadvertence, but the disposal of the dead body, a wife is not expected to dispose the dead body in a way you have done. So your act subsequent to the commission of the offense will lead this court to feel that it is you who has committed the offense along with your companion. So the purpose of this story, or the purpose of this decision, is that though the statement made by the accused is comprising both inculpatory as well as the exculpatory statements, but the court is at liberty to admit the inculpatory, and based on the reasonings, based on the material, can exclude the exculpatory statement. Therefore, the courts are incumbent upon, the courts are duty bound to consider the statement made by the accused in its entirety, but not in isolation of the defense of the accused. So this is about a brief introduction about the confessions. Now we'll understand the concept, the forms of the confessions, the kinds of the confessions. The kinds of the confessions. There are two kinds of confessions. One is judicial confession, another is extrajudicial confessions. Judicial confessions, the relevant provision is section 164 of the Indian Evidence Act, of the Code of Civil Criminal Procedure. You can refer Code of Criminal Procedure 164. ಅದನ್ನ ಹೆಂಗ್ ರೆಕಾರ್ಡ್ ಮಾಡಬೇಕು, ಏನನ್ನ ಅವನಿಗೆ cautions na ಕೊಡಬೇಕು ಅನ್ನೋದನ್ನ 164 CRPC ಹೇಳ್ತದೆ. That is the judicial confession. Extrajudicial confessions has also not been defined, but we can understand based on the concept of confession. The judicial confession is the statement by the accused before the court of law. It is recorded usually by the magistrate. CRPC amend agide 164. Whenever, if you read the section 164 of the CRPC, whenever there is an offense against a woman or heinous offenses, the police officer should record.
the statement of the witnesses before the magistrate. Section 164(5) of the CRPC, it covers the confession. That confession means a confession recorded by the magistrate following the conditions mentioned in the 164 of the CRPC are regarded as judicial confessions. Then what is the evidentiary value of these judicial confessions is, if the prosecution is able to show that the accused has given a statement before the magistrate admitting or giving an unconditional, unambiguous acknowledgement about his involvement in crime or about commission of the crime, and such a statement has been recorded by the magistrate following all precautions given under section 164 of the CRPC. Such confessions can be relied upon, very well can be relied upon. And such confession are also carries a presumption under section 80 of the Indian Evidence Act. Yen presumption ಇದೆ ಹಂಗಂದ್ರೆ ಶಾಲ್ ಪ್ರಿಸೂಮ್ ಇದೆಯಾ, ಮೇಲ್ ಪ್ರಿಸೂಮ್ ಇದೆಯಾ, ಅಥವಾ ಕನ್ಕ್ಲೂಸಿವ್ ಪ್ರೂಫ್ ಇದೆಯಾ ಅನ್ನೋ ಪ್ರಶ್ನೆ ಬರ್ತದೆ. If you read section 80 of the Indian Evidence Act, if it is proved by the prosecution that the confession of the accused has been recorded by the magistrate following all precautions mentioned under section 164(5) of the CRPC, and such confession has not been retracted by the accused, such confession carries a presumption that procedure used to record such confession is correct. Section 80 deals with, section 80 of the Indian Evidence Act attaches a presumption to the confession given before the magistrate, which is or confession recorded by the magistrate, not before the magistrate. There is a difference between confession before the magistrate or confession recorded by the magistrate. We will discuss that when we discuss section 26 of the Indian Evidence Act. So the judicial confession should always be in a writing by a magistrate, subject to the precautions, subject to the conditions mentioned under section 164 of the CRPC. If it is proved by the prosecution that the statement given by accused admitting to the commission of the crime before the magistrate is correct, inspire the confidence of the court, then such confession can be a basis to award the conviction. Such confession can be basis to award the conviction. Sakastu decisions allu bandide. The confession alone cannot be a base for conviction. Yen rational idralli andre section 80 ಹೇಳ್ತದೆ, the procedure recorded to the procedure used to record the judicial confession presumed to be correct, but nowhere it states it does not require the corroboration anta. So judicial confession, if it is proved by the prosecution with cogent evidence that the accused has voluntarily admitted his involvement in the crime, and such statement has not been retracted during the trial, that statement can be based for the conviction. One decision barkonbidi idakke. AIR 2001, I repeat, AIR 2001, Supreme Court 794. Decisions ಕೊಡೋದಿಲ್ಲ ನಾನು, ಆದರೆ ಇಲ್ಲೇ ಸ್ವಲ್ಪ ಅವಶ್ಯಕತೆ ಇದೆ. ಇನ್ನೊಂದು ವ್ಯೂ ಏನಿದೆ ಅಂದ್ರೆ, confession, the term confession, the provision of the confessions are mentioned in the chapter 1, the part 1 of the Indian Evidence Act, which deals with the relevancy but not the proof. So even if it is proved that confession is properly recorded, it is only one of the relevant fact but not the sole proof of the commission of the crime. This is also one of the view, but under such circumstances courts have held that
even if the prosecution can prove the confession is voluntary, then also the prosecution should lead the cogent evidence to connect the accused to the fact in issue, to connect the accused to the incident happened. Then it will be a full proof. Now we'll go to extrajudicial confession. ಇಲ್ಲಿ ಬರ್ತದೆ 90% ಸೆಷನ್ಸ್ ಟ್ರಯಲ್ ಅಲ್ಲಿ ಅಥವಾ ಬೇರೆ ಬೇರೆ ಕೇಸಲ್ಲಿ ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಇರ್ತದೆ. ಎಲ್ಲೋ ಒಂದ್ ಕಡೆ ಜುಡಿಷಿಯಲ್ ಕನ್ಫೆಷನ್ ಇರ್ತದೆ. ಏನು ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಅಂದ್ರೆ, ಇಟ್ ಈಸ್ ಅ ಸ್ಟೇಟ್ಮೆಂಟ್ ಮೇಡ್ ಬೈ ಅನ್ ಇಂಡಿವಿಜುವಲ್. ಅರ್ಥ ಮಾಡ್ಕೊಳ್ಳಿ, ಹಳ್ಳಿ ಜನರಲ್ಲಿ ಸರ್ವೇ ಸಾಮಾನ್ಯ ಆಗ್ತದೆ. ಗಂಡ ಹೆಂಡತಿ ಗಲಾಟೆ ಮಾಡ್ತಿದ್ರು, ಬಹಳ ಜೋರ್ ಗಲಾಟೆ ಆಯ್ತು. ರಾತ್ರಿ ಪಕ್ಕದ ಮನೆಯವ್ರು ಬಂದು ಗಲಾಟೆ ಬಿಡಿಸ್ತಿದ್ರು. ಮನ್ಯಾಗ ಹಿರಿಯ ಅಣ್ಣ ಇದ್ದ, ಏನ್ರಪ್ಪ ನಾವೊಬ್ಬ ಮನ್ಯಾಗ ಹಿರಿಯದೀನಿ, ನನ್ ಮುಂದೆ ನೀವು ಗಲಾಟೆ ಮಾಡ್ತಿರಲ್ಲ, ಹಿಂಗೆಲ್ಲ ಹೇಳಿ ಗಲಾಟೆ ಬಿಡಿಸಿ ಮಲಗ್ತಾನೆ. ಎಲ್ರು ಮಲಗ್ತಾರೆ. ಅಣ್ಣ ತನ್ನ ಮನೆಗೆ ಹೋಗ್ತಾನೆ, ಇವ್ರಿಬ್ರು ಗಂಡ ಹೆಂಡತಿ ಮನ್ಯಾಗ ಮಲಗ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಹೆಂಡತಿ ಸತ್ತಿರ್ತಾಳೆ, ಇವ ಓಡೋಗಿರ್ತಾನೆ. 2-3 ದಿನ ಬಿಟ್ಟು ತನ್ನ ಸ್ನೇಹಿತಿಗೆ ಬೆಟ್ಟ ಆಗ್ತಾನೆ. ಏನೋ ನಿನ್ ಹೆಂಡತಿ ಸತ್ತು ಹೋಗಿದ್ಲು, ನೀನ್ ಅಲ್ಲಿ ಇರ್ಲೇ ಇಲ್ಲ, ಏನಾಯ್ತು, ಯಾಕೆ ಹಂಗಾತು ಅಂತ ಅವನು ಮುಂದೆ ಹೇಳ್ತಾನೆ. ಇಲ್ಲ, ನನಗ ಅಕ್ಕಿ ಗಲಾಟೆ ಜೋಡಿ ಸಾಕಾಗಿತ್ತು, ಅಕ್ಕಿನೂ ಬೇಡ, ಅಕ್ಕಿ ಜೀವನ ತಗೊಂಡ್ಬಿಡ್ಬೇಕಂತ ನಾನು ಅಕ್ಕಿನ ಕೊಂದ ಹಾಕಿದೆ ಅಂತ ತನ್ನ ಸ್ನೇಹಿತನ ಮುಂದೆ ಹೇಳ್ತಾನೆ. ದಟ್ ಈಸ್ ರಿಗಾರ್ಡೆಡ್ ಆಸ್ extrajudicial confession. It is a statement made by accused before close relatives, before friends, colleagues or his neighbors. ನೋಡಿ, ಲಾ ಹೆಂಗ್ ಹೇಳ್ತದೆ, ಸರ್ವೇ ಸಾಮಾನ್ಯ ಅಲ್ಲ. ಒಬ್ಬ ವ್ಯಕ್ತಿ ತನ್ನ ಕಷ್ಟನ ಯಾರ ಮುಂದೆ ಹೇಳ್ಕೊತಾನೆ? ತನ್ನ ಕ್ಲೋಸ್ ರಿಲೇಟಿವ್ಸ್ ಮುಂದೆ, ತನ್ನ ಸ್ನೇಹಿತರ ಮುಂದೆ, ತನ್ನ ಕೋಲೀಗ್ಸ್ ಮುಂದೆ, ತನ್ನ ನೇಬರ್ಸ್ ಮುಂದೆ. ಇಲ್ಲಿಯೂ ನಾನು ಹೇಳಿದ ಕಥೆಯಲ್ಲಿಯೂ ಸಹ ತನ್ನ ಸ್ನೇಹಿತನ ಮುಂದೆ ಹೇಳ್ತಾನೆ, ಸಾಕಾಗಿತ್ತು ನನ್ನ ಹೆಂಡತಿಯಿಂದ, ಆಕಿ ಸವಾಸನ ಬೇಡ ಅಂತ ರಾತ್ರಿ ಆಕಿ ನಾನು ತೆಗೆದು ಬಿಟ್ಟೆ ಅಂತ ಹೇಳ್ತಾನೆ. ದಿ ಸ್ಟೇಟ್ಮೆಂಟ್ ಮೇಡ್ ಬೈ ಅಕ್ಯೂಸ್ಡ್ ಬಿಫೋರ್ ಹಿಸ್ ಫ್ರೆಂಡ್ ಈಸ್ ಎ ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್. ಆದರೆ ಲಾ ಏನ್ ಹೇಳ್ತದೆ, ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಇಸ್ ಅ ವೆರಿ ವೀಕ್ ಕೈಂಡ್ ಆಫ್ ಎವಿಡೆನ್ಸ್, ಇದನ್ನ ಯಾವುದೇ ಪ್ರಿಸಂಪ್ಷನ್ ನ ಅಟ್ಯಾಚ್ ಮಾಡಕ್ಕಿಲ್ಲ. ಎವಿಡೆನ್ಸ್ ಆಕ್ಟ್ ಅಲ್ಲಿ ಪ್ರೊವಿಷನ್ ಇಲ್ಲ. ಹೌ ದಿಸ್ ಕ್ಯಾನ್ ಬಿ ಪ್ರೂವ್ಡ್ ದೆನ್? So to prove the extrajudicial confession, the prosecution along with the statement of a person before whom accused admitted the commission of crime should also lead the independent evidence. First, the prosecution should prove that accused was having a faith in the person, the faith in the witness, that he could have made such kind of statement before him. He could have made such a statement before him. ನಾನು ಯಾರ ಮುಂದೆ ನಾನು ಹೇಳೋದಿಲ್ಲ, ದಾರಿ ಹೋಗರ ಮುಂದೆ ನಾನು ಹೇಳೋದಿಲ್ಲ ನಾನು ಒಂದು ಕೊಲೆ ಮಾಡಿದ್ದೀನಿ ಅಂತ. ಏನ್ ಪ್ರಾಸಿಕ್ಯೂಷನ್ ದವರು ಪ್ರೂವ್ ಮಾಡಬೇಕು ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಅಲ್ಲಿ ಅಂದ್ರೆ, ಅಕ್ಯೂಸ್ಡ್ ಆ ವಿಟ್ನೆಸ್ ನೊಂದಿಗೆ ಅಂತ ಸಂಬಂಧ ಹೊಂದಿದ್ದ, ತನ್ನ ಮನಸ್ಸು ಬಿಚ್ಚಿ ಮಾತಾಡುವಂತ ಸಂಬಂಧನ ಹೊಂದಿದ್ದ ಅನ್ನೋದನ್ನ ಎವಿಡೆನ್ಸ್ ಕೊಡಬೇಕು. that can be a evidence to relevant fact. Here what is the relevant fact is, extrajudicial confession is a relevant fact and the murder of a wife is the fact in issue, and the evidence given by the witness to prove the relevant fact that accused has confessed before him is the evidence to prove the relevant fact. So ನೀವು ಏನೇ ಡೆಫಿನಿಷನ್ ತಗೊಂಡ್ರು ಸೆಕ್ಷನ್ 5 ನ ಕಂಪ್ಲೈ ಆಗಲೇಬೇಕು. ಸೆಕ್ಷನ್ 5 ನ ಬಿಟ್ಟು ನೀವು ಯಾವುದೇ ಎವಿಡೆನ್ಸ್ ಕೊಡಕ್ಕಾಗಲ್ಲ. So here the statement made by witness that accused on so and so date came before me, he met me, he was in a disturbing state of mind, I consoled him, I asked him, friend, what happened, why you have not attended the funeral of your wife? Then he told me that I was shattered with her quarrelings, I was fed up of his quarrelings, I wanted to get out of his get rid of her, therefore I committed her murder during the midnight, during the dark hours. So here the statement made by the witness will become the relevant subject to independent evidence to fortify his statements. Why? Because
the extrajudicial confession is regarded as weak kind of evidence. Therefore, it requires the corroboration. If the prosecution does not lead the corroborative evidence solely based on extrajudicial confession, no conviction can be awarded. ಈಗ ಇನ್ನೊಂದು ಪ್ರಶ್ನೆ ಬರ್ತದೆ, ಅಕ್ಯೂಡ್ ಯಾರ ಮುಂದೆ ಹೇಳೋದಿಲ್ಲ. The accuser does not communicate that he has committed the crime, but someone have overheard him that he has committed the crime, that he has admitted his participation in the crime. ಅದನ್ನ ಸಹ extrajudicial confession ಅಲ್ಲಿ ತರಬಹುದು. ಏನ್ ಎಕ್ಸಾಂಪಲ್ ಅಪ್ಪ ಅದಕ್ಕೆ ಅಂದ್ರೆ, ಹಳ್ಳಿಯಲ್ಲಿ ರಾತ್ರಿ ಬೇಗ ಮಲಗ್ತಾರೆ, ಆದ್ರೆ ಬೆಳಿಗ್ಗೆ ಬೇಗ ಹೇಳ್ತಾರೆ. ಹಳ್ಳಿ ಜೀವನ ನಮಗೆ ತಿಳಿದಿತ್ತಂದ್ರೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಸರಳ ಆಗುತ್ತೆ. ನಮ್ಮ ಜೀವನವನ್ನ ನೋಡೇ, ನಮ್ಮ ಸರಳ ಜೀವನವನ್ನ ನೋಡೇ ಇದು ಈ ಆಕ್ಟ್ ಅನ್ನು ಬರೀಲಾಗಿದೆ ಅಂತ ನನ್ನ ಭಾವನೆ. ರಾತ್ರಿ 3 ಗಂಟೆಗೆ ಎ ಅನ್ನೋನು ಬಯಲ್ ಕಡೆ ಹೋಗಾಕ ಚರಿಗೆ ತಂಬಿತ್ತು ಅನ್ನೋ ಬರ್ತಿರ್ತಾನೆ. ಬೆಳಿಗ್ಗೆ 4 ಗಂಟೆಗೆ ಗಂಡ ಮನೆ ಹೊರಗಡೆ ಚಾಕು ಹಿಡ್ಕೊಂಡು ಹೊರಗಡೆ ಬರ್ತಾನೆ. ಏನು ಸಾಕಾಗಿತ್ತು ಇವನು ಈಕಿದ ಸಲುವಾಗಿ, ಇವತ್ತು ಅಕ್ಕಿನೂ ಮುಗಿಸ್ದೆ, ಅಕ್ಕಿ ಗಲಾಟೆನೂ ಮುಗಿಸ್ದೆ ಅಂತ ಹೇಳ್ಕೊಂಡು ಹೋಗ್ತಾನೆ. ಯಾರ ಮುಂದೆ ಹೇಳೋದಿಲ್ಲ, ಕೂಕು ಅಂತ ಹೋಗ್ತಾನೆ. He started shouting that I have finished her. Along with that, I have finished her quarrelings today. That has been heard by the neighbor. That has been overheard by the neighbor. Thus, the hearing of that over the neighbor which has heard that on a particular point of time, accused has ran away from his house, holding a knife in his hand, shouting that he has killed his wife, is also extrajudicial confession. It means that accused need not expressly express his participation to anyone else, to any individual. If someone overheard him also, that also forms the part of a extrajudicial confession. This is ನಾನು ಇದನ್ನ ಡಿಸಿಷನ್ಗಳ ಮೇಲೆ ಬೇಸ್ ಆಗಿ ಹೇಳ್ತಾ ಇದ್ದೀನಿ. The fact which I stated is held by Supreme Court in AIR 1966. I request you all to note down AIR 1966, Supreme Court, page 40. So, while appreciating here, either a defense counsel or a courts should be very careful in ascertaining the extrajudicial confessions. Extrajudicial confessions, in my view, are the game of a faith and belief. It's only a game of a faith and belief. ಒಬ್ಬ ವ್ಯಕ್ತಿ ಮತ್ತೊಬ್ಬನ ಮುಂದೆ ತನ್ನ ಭಾವನೆಗಳನ್ನ, ತನ್ನ ಕಷ್ಟವನ್ನ ಹೇಳ್ಕೊತಾನೆ ಅಂದ್ರೆ it's always a game of faith and belief. So the court first ascertain whether the accused was having so much of faith, was having so much of belief with the witness that he could state the traumatic state, the state of fact which he has faced, or he was having a faith that the witness may help him to get rid of such facts. So this is about extrajudicial confessions. Now another form is retracted confessions. It is also not defined. Retracted confessions. ಏನು ರಿಟ್ರಾಕ್ಟೆಡ್ ಕನ್ಫೆಷನ್ಸ್ ಅಂದ್ರೆ, ಒಮ್ಮೆ ಕನ್ಫೆಷನ್ ಅನ್ನ ಮಾಡಿಬಿಟ್ಟು ನಾನು ಹೇಳೇ ಇಲ್ಲ ಸ್ವಾಮಿ ಅನ್ನೋದು. ನಾನು ಹೇಳೇ ಇಲ್ಲ ಸ್ವಾಮಿ, ನಾನು ಆ ರೀತಿ ಹೇಳೇ ಇಲ್ಲ ಅಂತ, ನಾನು ಆ ರೀತಿ ಹೇಳೇ ಇಲ್ಲ. That is a good defense, very well good defense. That too a more particularly a good defense in a extrajudicial confessions. ಏನು ಅಂತಂದ್ರೆ, if accused retracts the statement made by him, ಇದು ಜುಡಿಷಿಯಲ್ ಕನ್ಫೆಷನ್ಸ್ ಗೂ ಅಪ್ಲೈ ಆಗ್ತದೆ, extrajudicial confession ಗೂ ಸಹ ಅಪ್ಲೈ ಆಗ್ತದೆ. Accused can even retract the judicial confessions. ನಾನು ಅದಕ್ಕೆ ಹೇಳಿದೆ, ಸೆಕ್ಷನ್ 5 ಅಲ್ಲಿ ಹೇಳ್ತಾರೆ, only a relevant fact can be offered as a evidence, but not other than the relevant facts.
And confession is the one of the relevant fact, but not the proof. It is not a proof. No doubt, the confession dispense with the proof of the proof, but despite that, corroboration is the rule. Corroboration is the rule. ಏನು ಅಂತಂದ್ರೆ ಆರೋಪಿನ ನ್ಯಾಯಾಲಯದ ಮುಂದೆ ತರ್ತಾರೆ. ಮ್ಯಾಜಿಸ್ಟ್ರೇಟ್ ಸಾಹೇಬರು 164(5) ಹೇಳಿದಂತ ಎಲ್ಲ ಕಾಷನ್ಸ್ ಗಳನ್ನ, ಪ್ರೊಸೀಜರ್ ಗಳನ್ನ ಅಡಾಪ್ಟ್ ಮಾಡಿ ಸ್ಟೇಟ್ಮೆಂಟ್ ನ ರೆಕಾರ್ಡ್ ಮಾಡ್ತಾರೆ. ಆ ಸ್ಟೇಟ್ಮೆಂಟ್ ಸೆಕ್ಷನ್ 80 ಕೆಳಗಡೆ ಪ್ರಿಸಂಪ್ಷನ್ ಕ್ಯಾರಿ ಮಾಡ್ತದೆ. ಆದಾಗ್ಯೂ ಕೋರ್ಟ್ ಮುಂದೆ ಬರ್ತದೆ. ಅಲ್ಲೇ ಅಕ್ಯೂಸ್ಡ್ ಅನ್ನ, ಇಲ್ಲ ಸ್ವಾಮಿ, ನಾನು ಕೋರ್ಟ್ ಮುಂದೆ ಹೋಗೇ ಇಲ್ಲ, ನಾನು ಕೋರ್ಟ್ ಮುಂದೆ ಕರ್ಕೊಂಡೇ ಹೋಗಿಲ್ಲ, ಅಲ್ಲಿ ಕೋರ್ಟ್ ಹೊರಗಡೆ ನಿಂದಿರಿಸಿದ್ರು, ಏನೇನೋ ಬರ್ಕೊಂಡ್ರು, ನಾನು ಹೇಳ್ತೀನಂತ ನನಗೆ ಯಾರು ಹೇಳೇ ಇಲ್ಲ, ಅದೇನೋ ಬರ್ಕೊಂಡ್ರು ನಾನು ಬಂದ್ಬಿಟ್ಟೆ, ಇದು ಡಿಫೆನ್ಸ್ ತಗೋತಾನೆ. ಅವಾಗ ತಲೆನೂ ಶುರು ಆಗುತ್ತೆ ಪ್ರಾಸಿಕ್ಯೂಷನ್. The prosecution should be more cautious in this scenario. I say why? Because though it is a judicial confession, but it's only a relevant fact. Here, the prosecution should give an evidence to show that the accused voluntarily given the statement. Out of his volition, he has admitted his involvement in a commission of crime. All the precautions mentioned under section 164(5) of the CRPC have been followed by the magistrate. A reflection time was given to the accused. He has been kept for a solitary confinement for a specific period of time. Thereafter also, he chose to confess before the magistrate. ಇದನ್ನ ಪ್ರಾಸಿಕ್ಯೂಷನ್ sufficient evidence to prove ಮಾಡಿದ್ರೆ, that can also be base for the conviction. Then the court will reject the retraction made by the accused. If the prosecution does not offer evidence to this extent, the retraction will prevail. The similar situation will also apply to the extrajudicial confessions also. So this is something about judicial confession, extrajudicial confession, and retracted confessions. Friends, now we'll enter the topic of the day, section 24 to 30 of the Indian Evidence Act. What section 24 says? ನನ್ನ ಅಭಿಪ್ರಾಯದಲ್ಲಿ ಸೆಕ್ಷನ್ 24 ಮತ್ತು 28 ಅನ್ನು ಒಟ್ಟಿಗೆ ಓದಬೇಕು. ಒಟ್ಟಿಗೆ ಓದಿದರೆ ಮಾತ್ರ 24 ಸ್ಟೇಟ್ಮೆಂಟ್ ಅನ್ನ ಗೊತ್ತಾಗ್ತದೆ. During deliberations, several times I said nowhere the Evidence Act states that confession is a relevant fact, but section 28 is an exception to this. Section 28 says, if the confession expresses the voluntariness of the accused, if the prosecution proves that there was no threat or inducement in recording the statement of the accused, which is a confession, such confession is a relevant fact. Then question comes, what are the irrelevant confessions then? Yakandre section 5 of the Evidence Act states, the facts which are declared as irrelevant can only be offered as the evidence, but not any other things. And relevant facts have not specifically defined it, but to be ascertained based on the each and every provision mentioned under chapter 2 of the Indian Evidence Act. That is a part 1 or chapter 2 of the Indian Evidence Act. This section 24 says, if the confession given by the accused in any criminal proceedings proceeds from or has been caused due to inducement, threat, or promise, having reference to the charge against the accused person, proceeding from a person in authority, and sufficient in the opinion of the court to give the accused person a grounds which would appear to him reasonable for supposing that he will be benefited by making such confessions. ಏನಂದ್ರೆ ಒಬ್ಬ ಆರೋಪಿಯನ್ನು ಬಲವಂತವಾಗಿ
ಇಂಡ್ಯೂಸ್ ಮಾಡಿಯೋ ನಿನಗೆ ಏನೇನೋ ಕೊಡ್ತೀನಪ್ಪ ಅಂತ ಹೇಳಿಯೋ, ಅಥವಾ ಹೆದರಿಸಿ, ಅಥವಾ ಏನೋ ನಿನಗೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಈ ತಪ್ಪನ್ನ ನೀನು ಒಪ್ಕೋ ಅಂತ ಹೇಳಿದ್ರೆ, ಯಾವ ತಪ್ಪು? ದ ಫ್ಯಾಕ್ಟ್ ಇನ್ ಇಶ್ಯೂ. ಯಾವ ಪ್ರಕರಣವನ್ನ ನ್ಯಾಯಾಲಯದ ಮುಂದೆ ಇದೆಯೋ ಅಂತ ಅಪರಾಧವನ್ನ ನೀನು ಒಪ್ಕೋ ಅಂತ ಆಮಿಷನ್ನು ಕೊಡೋದು. ಅಂತ ಆಮಿಷು should proceed from the person in charge of that case, that is a higher official, and accused should believe such representation. ಇಲ್ಲ, ನಾನು ಇದನ್ನು ಒಪ್ಕೊಂಡ್ರೆ ನನಗೆ ಬೆನಿಫಿಟ್ ಆಗ್ತದೆ, ನನಗೆ ದುಡ್ಡು ಬರ್ತದೆ, ನಾನು ಈ ಕೇಸ್ದಿಂದ ಉಳಿಬಹುದು, ನನಗೆ ಕಡಿಮೆ ಸಜೆ ಆಗಬಹುದು ಅಂತ ಹೇಳಿದ್ರೆ, so this is called as an irrelevant confession. Now section 24, the first very opening line itself says that a confession made by accused, the very first session, the confession made by an accused person is irrelevant in a criminal proceedings anta heltare. Andre relevant confession is defined under section 28 of the Indian Evidence Act. So friends, we have to see that any confession flows from the theft, any confession flows from the inducement, any confession is a result of the fraud played on him, is not a fraud or a promise made to him with respect to the charge in question, and accused believes that he will be benefited out of it. Hanta confession will relevant confession anta ide. Hanta confession anna ಆ ವ್ಯಕ್ತಿ ಆ ಪ್ರಕರಣದಲ್ಲಿ ಸಾಕ್ಷ್ಯವಾಗಿ ಕೊಡಕ್ಕೆ ಬರಲ್ಲ, ಅದಕ್ಕೆ ಅದು irrelevant. ಸೆಕ್ಷನ್ 5 ಪ್ರಕಾರ ರೆಲೆವೆಂಟ್ ಫ್ಯಾಕ್ಟ್ ಗಳನ್ನ ಮಾತ್ರ ನಾವು ಎವಿಡೆನ್ಸ್ ಆಗಿ ಕೊಡಬಹುದು. ಸೆಕ್ಷನ್ 24 ಹೇಳ್ತದೆ, ದಿ ಕನ್ಫೆಷನ್ obtained due to promise, inducement or a threat is irrelevant. That is for confession mentioned under section 24 cannot be offered as a evidence. ಆದ್ರೆ ಎಂತದನ್ನ ಪ್ರಾಮಿಸು, ಎಂತದನ್ನ ಥೆಫ್ಟ್ ಇರಬೇಕು? ಒಬ್ಬ ಕೊಲೆ ಆರೋಪಿ ಬರ್ತಾನೆ. ಕೊಲೆ ಆರೋಪಿ ಬಂದನ ಪೊಲೀಸ್ ಆಫೀಸರ್ ಹೇಳ್ತಾನೆ, ನೋಡು, ನೀನು ಅಪರಾಧ ಮಾಡಿದ್ಯಾ, ನೀನು ಕೊಲೆ ಮಾಡಿದ್ಯಾ, ನೀನು ಪಾಪ ಮಾಡಿದ್ಯಾ, ಆ ದೇವರು ನಿನಗೆ ಬಿಡೋದಿಲ್ಲ, ನೀನು ಒಪ್ಕೋ, ದೇವರು ನಿನಗೆ ನೀನ್ ಸತ್ ಮೇಲೆ ನಿನಗೆ ಸ್ವರ್ಗ ಕೊಡ್ತಾನೆ ಅಂತ ಹೇಳಿದ್ರೆ ಅದು ಇರ್ರೆಲೆವೆಂಟ್ ಕನ್ಫೆಷನ್ ಅಲ್ಲ. ಸ್ವಾಮಿ, ನಾನು ಸತ್ ಮೇಲೆ ನನಗೆ ಸ್ವರ್ಗ ಸಿಗ್ತದೆ ಅಂತ ನಂಬಿ ನಾನು ಒಪ್ಕೊಂಡ್ಬಿಟ್ಟೆ, ಅದಕ್ಕೋಸ್ಕರ ಇದು ಇರ್ರೆಲೆವೆಂಟ್ ಕನ್ಫೆಷನ್ ಅಂದ್ರೆ ಅದು ಇರ್ರೆಲೆವೆಂಟ್ ಅಲ್ಲ. The spiritual warning given to the accused does not amount to a undue influence or a threat. The threat should lead to the accused, should mend him, should make him to admit that if he admits so, he will escape from the wrath of this higher official. He will obtain, or inducement is that he will be given something else, something in as a return to him as against to a admission of this guilt. ಅಂತದನ್ನ ಎವಿಡೆನ್ಸ್ ಅನ್ನ ಪ್ರಾಸಿಕ್ಯೂಷನ್ ಕೊಟ್ರೆ, ಅಂತದ ಎವಿಡೆನ್ಸ್ ಅನ್ನ ಅಕ್ಯೂಡ್ ಕೊಟ್ರೆ, ಪ್ರಾಸಿಕ್ಯೂಷನ್ ಇಲ್ಲಿ ಎವಿಡೆನ್ಸ್ ಕೊಡಲ್ಲ. ಒಂದ್ ಹೇಳ್ಬೇಕಂದ್ರೆ, ಈಸ್ ಪ್ರೊವಿಷನ್ ಅನ್ನ ಇಟ್ ಈಸ್ ಅ ಬರ್ಡನ್ ಆನ್ ದಿ ಅಕ್ಯೂಸ್ಡ್. ವೆನ್ ದ ಪ್ರಾಸಿಕ್ಯೂಷನ್ ಆಫರ್ಸ್ ಅ ಕನ್ಫೆಷನ್ ಆಸ್ ಎ ಎವಿಡೆನ್ಸ್, it is up to the accused to show that illa ಆ confession is a result of threat, is a result of inducement, is a result of promise. If accused remains silent and does not give evidence to prove such confession is a result of inducement, the confession offered as a evidence will be believed by the courts. Therefore, the nature of the confession to prove the evidence should be given by the accused to prove that the confession offered by prosecution falls within the ambit of section 24 is on the accused. Why? ಯಾಕೆ ಅವನ ಮೇಲೆ ಇದೆ ಅಂದ್ರೆ, ಅಲ್ಲೇ ಥ್ರೆಟ್ ಇದೆ, ಅಲ್ಲೇ ಪ್ರಾಮಿಸ್ ಇದೆ, ಅಲ್ಲೇ ಇಂಡ್ಯೂಸ್ಮೆಂಟ್ ಇದೆ ಅನ್ನೋದು, ಇಟ್ ಈಸ್ ಇನ್ ದ ಸ್ಪೆಸಿಫಿಕ್ ನಾಲೆಜ್, ಇಟ್ ಈಸ್ ಇನ್ ಪರ್ಸನಲ್ ನಾಲೆಜ್ ಆಫ್ ದಿ ಅಕ್ಯೂಸ್ಡ್. ಯಾವಾಗ ಒಂದು ಫ್ಯಾಕ್ಟ್ ಅಕ್ಯೂಡ್ ಅನ್ನ ಪರ್ಸನಲ್ ನಾಲೆಜ್ ನಲ್ಲಿ ಇರ್ತದೋ, ಇಟ್ ಈಸ್ ದಿ ಅಕ್ಯೂಸ್ಡ್ ಹೂ ಹ್ಯಾಸ್ ಟು ಪ್ರೂವ್ ಇಟ್ ಆಸ್ ಪ್ರೊವೈಡೆಡ್ ಇನ್ ಸೆಕ್ಷನ್ 106 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಸೊ ಇಫ್ ಅಕ್ಯೂಸ್ಡ್ ಡಸ್ ನಾಟ್ ಚೂಸ್ ಟು ಶೋ ದಟ್, ಎವಿಡೆನ್ಸ್ ಕೊಡಬೇಕಂತಿಲ್ಲ, ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ತೋರಿಸಬಹುದು. If the accused does not show that the confession offered is not tainted in the circumstances mentioned under section 24, then the confession will become relevant as provided under section 28 of the Indian Evidence Act. So thus the heavy burden is on the accused
to show that the confession offered by the accused, the confession offered by the prosecution is tainted with the threat, promise or a coercion is on the accused. Accused andre ಏನು ಪಕ್ಕಾ ಎವಿಡೆನ್ಸ್ ಕೊಡಬೇಕಾ, ಪಕ್ಕಾ ಎವಿಡೆನ್ಸ್ ಕೊಡಬೇಕಾ, ಬಿಯಾಂಡ್ ದ ರೀಸನೇಬಲ್ ಡೌಟ್ ಕೊಡಬೇಕಾ ಅಂತಂದ್ರೆ ನಿಮಗೆಲ್ಲ ಗೊತ್ತು, ದಿ ಕಾನ್ಸೆಪ್ಟ್ ಆಫ್ ಬಿಯಾಂಡ್ ರೀಸನೇಬಲ್ ಡೌಟ್ ಇಸ್ ನಾಟ್ ಎ ಸ್ಟ್ಯಾಚ್ಯುಟರಿ ಲಾ, ಇಟ್ ಇಸ್ ಎ ಜಜ್ಮೆಂಟ್ ಲಾ. ಇದನ್ನ ಸುಪ್ರೀಂ ಕೋರ್ಟ್ ನವರು ತನ್ನ ಡಿಸಿಷನ್ ಪ್ರಕಾರ ಹೇಳಿದ್ರು, ದಟ್ ಪ್ರಾಸಿಕ್ಯೂಷನ್ ಆಲ್ವೇಸ್ ಶುಡ್ ಪ್ರೂವ್ ಇಟ್ಸ್ ಕೇಸ್ beyond reasonable doubt. Adre accused preponderance of probability. If the accused leads the evidence which shows that the confession offered probably appears to be a result of a threat, promise or other coercion or other circumstances under section 24, that is enough for the accused to prove his defense. So this is something about section 24 of the Indian Evidence Act. Now we come to ಯಾಕೆ ಇದನ್ನ ಬಾರ್ ಮಾಡ್ತಾರೆ. ಯಾಕಂದ್ರೆ ಅಕ್ಯೂಡ್ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾನೆ ಯಾವಾಗ್ಲೂ ಕನ್ಫೆಷನ್ ಕೊಡುವಾಗ. ನಾನು ಹೇಳ್ತೀನಿ ಮುಂದೆ ಬರ್ತದೆ. ಅದನ್ನ ಥ್ರೆಟ್ ಟು ಇಂಡ್ಯೂಸ್ಮೆಂಟ್ ಅನ್ನ ಹೇಳದೇ ಇದ್ರೆ ಪೊಲೀಸ್ ಮೇ ಪ್ರಿವೇಲ್ ಆನ್ ದಿ ಅಕ್ಯೂಸ್ಡ್, ಪೊಲೀಸ್ ಮೇ ಬೀಟ್ ಹಿಮ್, ಪೊಲೀಸ್ ಮೇ ಥ್ರೆಟ್ ಹಿಮ್, or not only a police or the person who is authority over him can compel him to make a confession and can secure the conviction. ಅವಾಗ ಒಬ್ಬ ಇಂಡಿವಿಜುವಲ್, ಒಬ್ಬ ಇನ್ನೋಸೆಂಟ್ ಕನ್ವಿಕ್ಷನ್ ಸಫರ್ ಮಾಡಬೇಕಾಗ್ತದೆ. ಇಟ್ ಈಸ್ ದ ಬೇಸಿಕ್ ರೂಲ್ ಆಫ್ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ದಟ್ ನೂರಾರು ಕ್ರಿಮಿನಲ್ಗಳು ತಪ್ಪಿಸ್ಕೊಂಡು ಹೋಗ್ಲಿ, ಆದ್ರೆ ಒಬ್ಬ ಇನ್ನೋಸೆಂಟ್ಗೆ ಕನ್ವಿಕ್ಷನ್ ಆಗಬಾರ್ದು ಅನ್ನೋದು ಒಂದು ಬ್ರಾಡ್ ಕಾನ್ಸೆಪ್ಟ್. ಅಂತ ಕಾನ್ಸೆಪ್ಟ್ ಗಳನ್ನ ಹಿಂದೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಈ ಸೆಕ್ಷನ್ 24 ಅಲ್ಲಿ ಇರುವಂತಹ ಕಂಡೀಷನ್ಸ್ ನಲ್ಲಿ ಮಾಡದಂತಹ ಕನ್ಫೆಷನ್ಸ್ ಇರ್ರೆಲೆವೆಂಟ್ ಕನ್ಫೆಷನ್ಸ್ ಅಂತ ಹೇಳ್ತಾರೆ. If the confession falls within the ambit of section 24, then it cannot be offered as a evidence to prove the fact in issue. So this is about 24. Now we come to section 25. Confession made to police officer cannot be proved. Nodi alle threat to inducement anta helidru, threat to inducement promise eno helidru. Ille confession made to the police officer is cannot be proved. ಏನ್ ಕೆನಾಟ್, ಯಾಕೆ ಪೊಲೀಸ್ ಆಫೀಸರ್ ನ ಯಾಕೆ ನಾವು ಡಿಸ್ಬಿಲೀವ್ ಮಾಡಬೇಕು? ದೇ ಆರ್ ಆಲ್ಸೋ ಡಿಸ್ಚಾರ್ಜಿಂಗ್ ದೇರ್ ಡ್ಯೂಟೀಸ್ ಅಲ್ವಾ? ದೇ ಆರ್ ಆಲ್ಸೋ ಡಿಸ್ಚಾರ್ಜಿಂಗ್, ದೇ ಹ್ಯಾವ್ ಬಿನ್ ಅಪಾಯಿಂಟೆಡ್ ಬೈ ದಿ ಎಕ್ಸಿಕ್ಯೂಟಿವ್ಸ್ ಟು ಪ್ರೊಟೆಕ್ಟ್ ಅವರ್ ರೈಟ್ಸ್. ಆದ್ರೆ ದೇ ಆರ್ ಅಮಂಗ್ ದಿ, if any police officers are there, I should not be taken otherwise. I want to say the intention of the law as per my understanding. ಏನು ಅಂತಂದ್ರೆ, to protect the rights of the accused in the interest of justice, these precautions have been laid in this section, this provision. In the interest of justice, that police officers may tend to pressurize the accused. ಯಾಕಂದ್ರೆ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ಬೇಕಾದವ್ರು, ಕಷ್ಟ ಪಡಬೇಕಾದವ್ರು ಅವರು. ನನಗೆ ಯಾಕಪ್ಪ ಕಷ್ಟ, ನೀವು ಎರಡು ಹೊಡೆದ್ ಬಿಟ್ರೆ ಒಪ್ಕೋಬಹುದಲ್ಲ ಇವನು ಅನ್ನೋ ತವಕದಲ್ಲಿ ಏನಾದ್ರು ಮಾಡಿಬಿಟ್ರೆ ಅನ್ನೋ ಇದರಲ್ಲಿ, in the interest of justice, these conditions, these precautions have been laid under section 25, that a confession made to the police officer is not relevant. ಆದರೆ ಯಾವಾಗ ಕನ್ಫೆಷನ್ ಮಾಡ್ತಾರೆ, ಯಾವಾಗ ಸ್ಟೇಟ್ಮೆಂಟ್ ಮಾಡ್ತಾರೆ ಪೊಲೀಸರು ಅನ್ನೋ ಕಾನ್ಸೆಪ್ಟ್ ಬರ್ತದೆ. ತಮಗೆಲ್ಲ ಗೊತ್ತಿದೆ, ವಿಟ್ನೆಸ್ ಗಳ ಸ್ಟೇಟ್ಮೆಂಟ್ ಮಾಡೋದು 161 ಆಫ್ ದಿ CRPC, 162 CRPC ಹೇಳ್ತದೆ ಅಂತ ಸ್ಟೇಟ್ಮೆಂಟ್ ನ ಸೈನ್ ಮಾಡಬೇಕಾಗಿಲ್ಲ, ಮತ್ತೆ ಅಂತ ಸ್ಟೇಟ್ಮೆಂಟ್ ನ ಹೆಂಗೆ ಪ್ರೂವ್ ಮಾಡಬೇಕು ಅಂತ ಹೇಳಿ. ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ಒಬ್ಬ ವಿಟ್ನೆಸ್ ಇಲ್ಲ, ಇಂಥ ಆರೋಪಿನೇ ನ್ಯಾಯಾಲಯದ ಮುಂದಿರುವಂತ ಆರೋಪಿನೇ ಈ ಅಪರಾಧ ಮಾಡಿದಾನೆ ಅಂತ ಹೇಳಿ ನಾನು ಸ್ಟೇಟ್ಮೆಂಟ್ ಪೊಲೀಸರ ಮುಂದೆ ಕೊಟ್ಟಿದ್ದೆ, ಅದೇ ಸ್ಟೇಟ್ಮೆಂಟ್ ಪ್ರಕಾರ ನಾನು ಎವಿಡೆನ್ಸ್ ಕೊಡ್ತೀನಿ ಅಂತ ಹೇಳಿದಾಗ, ಅಂತ ಸ್ಟೇಟ್ಮೆಂಟ್ ಪ್ರೂವ್ ಆದಾಗ accused will get a chance to cross-examine, to refer the statement of the mentioned under section 161 of CRPC, to contradict the witness, to shake the veracity of the witness, to impeach the credibility of the witness, or to refute the case of prosecution, or to establish his case, his defense. Section 162 CRPC ನಾನು ಸ್ವಲ್ಪ ಟೈಮ್ ತಗೋತೀನಿ, ಮುಂದೆ section 27 ಆದ್ಮೇಲೆ ಬೇಗ ಹೋಗೋಣಂತೆ. ಹೌ ಮಚ್ ಟೈಮ್ ಐ ಹ್ಯಾವ್ ಗಾಟ್? yes. section 164 CRPC ಅನ್ನು ನೋಡಿದಾಗ 162 CRPC ಎರಡು ಶಬ್ದಗಳನ್ನ ಸ್ಪೆಸಿಫಿಕ್ ಆಗಿ ರೆಫರ್ ಮಾಡ್ತದೆ. ಒಂದು ಕಾಂಟ್ರಾಡಿಕ್ಷನ್, ಇನ್ನೊಂದು ಓಮಿಷನ್.
ಈ ಎರಡು ಕಾನ್ಸೆಪ್ಟ್ ಗಳನ್ನ ಪ್ರತಿಯೊಬ್ಬ ಡಿಫೆನ್ಸ್ ಲಾಯರು ಗೊತ್ತಿರಲೇಬೇಕು. ಇದು ಗೊತ್ತಿರದೇ ಇದ್ರೆ ಕ್ರಿಮಿನಲ್ ಟ್ರಯಲ್ ನಡೆಸೋದು ಬಹಳ ಕಷ್ಟ, ಬಹಳ ಕಷ್ಟ. ಎಲ್ಲಿಯೂ ಸಹ ಕಾಂಟ್ರಾಡಿಕ್ಷನ್ ಅಂದ್ರೆ ಏನು, ಒಮಿಷನ್ ಅಂದ್ರೆ ಏನು ಅಂತ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಹೇಳಲ್ಲ. ಅದಕ್ಕೆ ನೀವು ಒಂದು ಡಿಸಿಷನ್ ನ ಸಹಾಯ ತಗೋಬೇಕಾಗ್ತದೆ. ದಯವಿಟ್ಟು ಬರ್ಕೊಳ್ಳಿ. ತಾವು ಆಲ್ರೆಡಿ ಈ ಸಬ್ಜೆಕ್ಟ್ ಮೇಲೆ ಅವರೇ ನಿಮ್ಗೆ ಲೆಕ್ಚರ್ ಕೊಟ್ಟಿದ್ದಾರೆ. ಆನರಬಲ್ ಜಸ್ಟಿಸ್ KN Panindra, rendered by Justice KN Panindra. ಬರ್ಕೊಳ್ಳಿ. ILR 2017 ಕರ್ನಾಟಕ. I request all. ILR 2017 ಕರ್ನಾಟಕ 1605. ಇದರಲ್ಲಿ ಒಮಿಷನ್ ಅಂದ್ರೆ ಏನು, ಕಾಂಟ್ರಾಡಿಕ್ಷನ್ ಅಂದ್ರೆ ಏನು ಅಂತ ಹೇಳ್ತಾರೆ. ಅದನ್ನ ಹೆಂಗ್ ಪ್ರೂವ್ ಮಾಡಬೇಕು ಅಂತಾನು ಹೇಳ್ತಾರೆ. ಇದು ಸಿವಿಲ್ ಜಡ್ಜಸ್ಗೆ ಸಂಬಂಧಪಟ್ಟಿರೋದ್ರಿಂದ ಥೆಫ್ಟ್ ಕೇಸಸ್ ಅಲ್ಲಿ ಈ ಸಂದರ್ಭಗಳು ಬರ್ತವೆ, ಬಹಳ ಬರ್ತದೆ ಥೆಫ್ಟ್ ಕೇಸಸ್ ಅಲ್ಲಿ. ಕಾಂಟ್ರಾಡಿಕ್ಷನ್ ಅಂದ್ರೆ ಏನು? ವಿಟ್ನೆಸ್ ಪೊಲೀಸರ ಮುಂದೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, 161 ಕೆಳಗಡೆ ರೆಕಾರ್ಡ್ ಆಗುತ್ತೆ. ಕೋರ್ಟ್ ಮುಂದೆ ಬಂದ ತಕ್ಷಣ ನಾನು ಹಂಗೆ ಹೇಳೇ ಇಲ್ಲ ಅಂತಾನೆ. ಅದನ್ನು ಕೋರ್ಟ್ ಮುಂದೆ ಹೇಳಲ್ಲ. ದಟ್ ದಿ ಪೋರ್ಷನ್ ಆಫ್ ಅ ಸ್ಟೇಟ್ಮೆಂಟ್ ಮೇಡ್ ಬೈ ವಿಟ್ನೆಸ್ ಡ್ಯೂರಿಂಗ್ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ಈಸ್ ನಾಟ್ ಸ್ಟೇಟೆಡ್ ಬಿಫೋರ್ ದಿ ಕೋರ್ಟ್. ಅರ್ಥ ಮಾಡ್ಕೊಳ್ಳಿ. ತನ್ನ 161 ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲಾನು ಹೇಳ್ತಾನೆ. ಹಂಗಡ್ದ, ಅಕ್ಯೂರ್ಡ್ ಬಂದ, ಅಕ್ಯೂರ್ಡ್ ಹೊಡೆದ, ಅಕ್ಯೂಸ್ ನೋಡ್ದ, ಇದೇ ಅಕ್ಯೂರ್ಡು, ಅವ್ನು ನಾನು ಬೆಳಕಿನಲ್ಲಿ ನೋಡಿದೆ, ಎಲ್ಲಾನು ಹೇಳ್ತಾನೆ. ಕೋರ್ಟ್ ಮುಂದೆ ಬಂದ ತಕ್ಷಣ ಇಲ್ಲ ಸ್ವಾಮಿ ಅಲ್ಲಿ ಬೆಳಕಿರ್ಲಿಲ್ಲ, ನಾನು ಅಕ್ಯೂರ್ಡ್ ಅನ್ನು ನೋಡಕ್ ಆಗ್ಲಿಲ್ಲ, ಇದನ್ನ ಹೇಳ್ತಾನೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಕಾಂಟ್ರಾಡಿಕ್ಷನ್. ಏನ್ ಕಾಂಟ್ರಾಡಿಕ್ಷನ್? ಅವಾಗ ಏನ್ ಮಾಡ್ಬೇಕು ಡಿಫೆನ್ಸ್ ಇದ್ದವರು? ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಅನ್ನ ಹೇಳ್ತಾ ಇದೀವಿ. 90% ಮಾಡೋದಿಲ್ಲ ನಾವು. ಐ ಫೀಲ್ ಪ್ರೌಡ್ ಟು ಬಿ ದಿ ಪಾರ್ಟ್ ಆಫ್ ಅಡ್ವೊಕಸಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, 90% ನಾವು ಮಾಡೋದಿಲ್ಲ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಡಿಫೆನ್ಸ್ ಆದಂತ ಲಾಯರು ನೋಡಪ್ಪ ನೀನು ಕ್ರಾಸ್ ಎಕ್ಸಾಮಿನ್ ಮಾಡ್ತಾರೆ. ಹೋಸ್ಟೈಲ್ ಆಗಿಲ್ಲ, ಪಾರ್ಟಿ ಹೋಸ್ಟೈಲ್ ಆದಾಗ ಪ್ರಾಸಿಕ್ಯೂಷನ್ ದವ್ರು ಮಾಡ್ತಾರೆ. ಪ್ರಾಸಿಕ್ಯೂಷನ್ ಆದ್ಮೇಲೆ ನೀವು ಮಾಡ್ತೀರಿ. ಅದು ಪ್ರಾಸಿಕ್ಯೂಟರ್ ಮಾರ್ಕ್ ಮಾಡ್ಕೋಬೇಕು, ಡಿಫೆನ್ಸ್ ದವರು ಮಾಡ್ಕೋಬೇಕು. ಅವ್ರು ಬಿಟ್ರೆ ಇವ್ರು ಏನಂತಂದ್ರೆ, ನೋಡಿ ನೀನು ಪೊಲೀಸರ ಮುಂದೆ ನೀನ್ ಹೇಳಿಕೆ ಕೊಟ್ಟಿದ್ಯಾ ಅಂತ. ಅವ ಹೌದು ಸ್ವಾಮಿ ಅಂತ, ಇಲ್ಲ ಸ್ವಾಮಿ ಅಂತ. ನೋಡಿ ನೀವು ಪೊಲೀಸರ ಮುಂದೆ ಇಂತಿಂತ ದಿವ್ಸ ಈ ಆರೋಪಿಯಲ್ಲಿ ಇದ್ದ, ಇವ ಹೊಡೆದ, ನೀವನ್ನ ಏನದ ಬೆಳಕಿನಲ್ಲಿ ನೋಡಿದ್ಯಾ ಅಂತ ನೀನೇನ್ ಹೇಳಿಲ್ಲಲ್ಲ ಅಂತ ಡಿಫೆನ್ಸ್ ನವ್ರು ಕೇಳ್ತಾರೆ. ಇಲ್ಲ ಸ್ವಾಮಿ ನಾನು ಹೇಳಿಲ್ಲ ಅಂತಾನೆ. ಅವಾಗ ಪ್ರಾಸಿಕ್ಯೂಷನ್, ಅವಾಗ ಡಿಫೆನ್ಸ್ ಇದ್ದವ್ರು ಆ ಸ್ಟೇಟ್ಮೆಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಆಸ್ ಎ ಡಿ ಸೀರೀಸ್. ಪ್ರಾಸಿಕ್ಯೂಟರ್ ಆದ್ರೆ ಅದನ್ನ ಎಕ್ಸಿಬಿಟ್ P ಸೀರೀಸ್ ನಮ್ಮ ಸ್ಟೇಟ್ಮೆಂಟ್ ಮಾರ್ಕ್ ಆದ್ರೆ ಆ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಅನ್ನು ಪ್ರಾಸಿಕ್ಯೂಟರ್ ಮಾರ್ಕ್ ಮಾಡ್ಕೋಬೇಕು. ಇದನ್ನ ನೀವು ಇಲ್ಲೇ ಬಿಟ್ಬಿಟ್ರೆ ಆ ಸ್ಟೇಟ್ಮೆಂಟ್ ಪ್ರೂವ್ ಆಗೋದಿಲ್ಲ. ಸ್ಟೇಟ್ಮೆಂಟ್ ಪ್ರೂವ್ ಆಗದೇ ಇದ್ರೆ ಕ್ರೆಡಿಬಿಲಿಟಿ ಆಫ್ ದಿ ವಿಟ್ನೆಸ್ ವಿಲ್ ಕಮ್ ಇನ್ ಟು ಕ್ವೆಶ್ಚನ್. ದೆನ್ ಕಮ್ಸ್ ಏನು ಕಾಂಟ್ರಾಡಿಕ್ಷನ್ ಹೇಳೋದು ಉದ್ದೇಶ ಏನಂತಂದ್ರೆ, ತನ್ನ ಸ್ಟೇಟ್ಮೆಂಟ್ ಮುಂದೆ ಹೇಳೋದು, ತನ್ನ ಪೊಲೀಸರ ಮುಂದೆ ಹೇಳೋದನ್ನ ಕೋರ್ಟ್ ಮುಂದೆ ಬಂದು ಹೇಳೋದಿಲ್ಲ. ಆಮೇಲೆ ಒಮಿಷನ್ ಅಂದ್ರೆ ಏನು? ಪೊಲೀಸರ ಮುಂದೆ ಹೇಳೋದಿಲ್ಲ, ಆದ್ರೆ ಕೋರ್ಟ್ ಮುಂದೆ ಬಂದು ಹೇಳ್ತಾನೆ. ಇದನ್ನ ಮತ್ತೊಂದು ಭಾಷೆಯಲ್ಲಿ ಇಂಪ್ರೂವ್ಮೆಂಟ್ ಅಂತಾನು ಹೇಳ್ತಾರೆ. ಏನು? ಪ್ರೀವಿಯಸ್ ಸ್ಟೇಟ್ಮೆಂಟ್ ಅಲ್ಲಿ ನಾನು ಊರಿಗೆ ಹೋಗಿದ್ದೆ, ಬಂದು ಕೇಳಿದೆ, ನನ್ನ ಮನೆಯಾಗಿದ್ದೋ ನನಗೆ ಹೇಳಿದ್ರು ನಮ್ಮ ಮನೆಯಲ್ಲಿ ಕಳ್ಳತನ ಆಗಿತ್ತು ಅಂತ ಹೇಳ್ತಾರೆ. ನನಗೆ ಆಮೇಲೆ ಗೊತ್ತಾಯ್ತು ಅಂತ ಹೇಳ್ತಾನೆ. ಆದ್ರೆ ಕೋರ್ಟ್ ಮುಂದೆ ಬಂದ ತಕ್ಷಣ ಇಲ್ಲ ಸ್ವಾಮಿ ನಾನು ಮನೆಯಲ್ಲಿದ್ದೆ, ಬಾಗ್ಲ ಹೊಡೆಯೋ ಶಬ್ದ ಆತು, ಬಾಗ್ಲ ಹೊಡೆದ್ ಹೋಗಿ ನಮ್ಮ ಹಿಂದೆ ಹಿಮಾಗ ತೆಗೆದಾಗ ಯಾರು ಬಾಗ್ಲ ತೆರೆದಿದ್ರು, ಗಾಬರಿಯಾಗಿ ನೋಡಿದಾಗ ಒಂದು ಬ್ಯಾಟ್ರಿ ಬೆಳಕು ಕಾಣ್ತು, ನೋಡಿದಾಗ ಇದೇ ಆರೋಪಿ ಅಲ್ಲ ಕಳ್ಳತನ ಮಾಡ್ತಿದ್ದ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಆಸ್ omission. The witness states before the court the fact which has not been stated in his previous statements, that is in before the investigating officer. Idanna now improvements antanu heltivi. If this improvement appears to be unnatural, if against the evidence offered by the prosecution, that will be a reason to disbelieve the case of prosecution, one of the prosecution. Andre ಈ ಒಮಿಷನ್ ಮತ್ತು ಕಾಂಟ್ರಾಡಿಕ್ಷನ್ ನಾವು ಹೆಂಗೆ ಪ್ರೂವ್ ಮಾಡಬೇಕು? ಪ್ರಾಸಿಕ್ಯೂಷನ್ ದವ್ರಿಗೂ ಗೊತ್ತಿರಬೇಕು, ಡಿಫೆನ್ಸ್ಗೂ ಗೊತ್ತಿರಬೇಕು. ಅವ್ರು ಬಿಟ್ರೆ ಇವ್ರು ಮಾಡ್ಬೇಕು, ಇವ್ರು ಬಿಟ್ರೆ ಅವ್ರು ಮಾಡ್ಬೇಕು. ಇದನ್ನ ಬಹಳ ಮುಖ್ಯ. ಅದಕ್ಕೋಸ್ಕರ ಸಾಹೇಬ್ರ ಜಜ್ಮೆಂಟ್ ಹೇಳಿರೋದು ನಾವು JS ILR 2017 ಡಿಸಿಷನ್ ಅಲ್ಲಿ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಏನು ಅಂತಂದ್ರೆ, ಒಂದು ಒಮಿಷನ್ ಅಥವಾ ಕಾಂಟ್ರಾಡಿಕ್ಷನ್ ಅನ್ನ ವಿಟ್ನೆಸ್ ಗೆ ನೀವು ಓದಿ ಹೇಳಬೇಕು, ಲೈನ್ ಬೈ ಲೈನ್ ಡಿಪೋಸಿಷನ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಅದನ್ನ ಸೀರೀಸ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು, P ಸೀರೀಸ್ ಡಿ ಸೀರೀಸ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಆಥರ್, ಆಮೇಲೆ ಅದನ್ನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಬಂದಾಗ ಆ ಸ್ಟೇಟ್ಮೆಂಟ್ ಅನ್ನು ಅವನಿಗೆ ಕನ್ಫ್ರಂಟ್ ಮಾಡಬೇಕು.
ಇಂತಿಂತ ಪ್ರಾಸಿಕ್ಯೂಟರ್ ಆದ್ರೆ ಇಲ್ಲ ಇಂತಿಂತ ವಿಟ್ನೆಸ್ ಸ್ಟೇಟ್ಮೆಂಟ್ ಅನ್ನ ನೀವು ಈ ರೀತಿ ನೀವು ರೆಕಾರ್ಡ್ ಮಾಡಿದಿರಿ ಅಂತ ಆಯೋಗ ಹೇಳಬೇಕು. ಡಿಫೆನ್ಸ್ ಆದವರು ನೋಡಿ ಇಂತಿಂತ ವಿಟ್ನೆಸ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದಿರಿ ಅಂತ ಏನ್ ಹೇಳ್ತೀರಿ, ಆ ಸ್ಟೇಟ್ಮೆಂಟ್ ನೀವು ರೆಕಾರ್ಡ್ ಮಾಡಿಲ್ಲ ಅಂತಾನೆ ಹೇಳಬೇಕು. ಇದನ್ನ ನೀವು ಹೇಳಿದ್ರೆ, ಇದನ್ನ ನೀವು ಕಂಪ್ಲೀಟ್ ಮಾಡಿದ್ರೆ ಒಂದು ಸ್ಟೇಟ್ಮೆಂಟ್ ಪ್ರೂವ್ ಆದಂಗ ಆಗ್ತದೆ. ಡಿಫೆನ್ಸ್ ದವ್ರು ಮಾರ್ಕ್ ಮಾಡಿದ ಸ್ಟೇಟ್ಮೆಂಟ್ ಪ್ರೂವ್ ಆದಂಗ ಆಗುತ್ತೆ, ಅಥವಾ ಪ್ರಾಸಿಕ್ಯೂಷನ್ ದವ್ರು ಮಾರ್ಕ್ ಮಾಡಿದ ಸ್ಟೇಟ್ಮೆಂಟ್ ಪ್ರೂವ್ ಆದಂಗ ಆಗಿದೆ. ಇದನ್ನ ನೀವು ಮಾರ್ಕ್ ಮಾಡ್ಕೊಳ್ಳದೆ ಇದ್ರೆ, ಆಯೋಗ ಕನ್ಫ್ರಂಟ್ ಮಾಡದೇ ಇದ್ರೆ ಆ ಸ್ಟೇಟ್ಮೆಂಟ್ ಪ್ರೂವ್ ಆಗೋದಿಲ್ಲ. ಆ ಸ್ಟೇಟ್ಮೆಂಟ್ ಪ್ರೂವ್ಡ್ ಸ್ಟೇಟ್ಮೆಂಟ್ ಅಂತ ಹೇಳಕ್ಕಾಗಲ್ಲ. ಇದನ್ನ ಥೆಫ್ಟ್ ಕೇಸ್ ಅಲ್ಲಿ, ಮ್ಯಾಜಿಸ್ಟ್ರೇಟ್ ಮುಂದೆ ಬರುವಂತ ಕೇಸಸ್ ಅಲ್ಲಿ, ಥೆಫ್ಟ್ ಕೇಸಸ್ ಅಲ್ಲಿ ಸರ್ವೇ ಸಾಮಾನ್ಯವಾಗಿ ಬರ್ತದೆ. ಪ್ಲೀಸ್ ಯು ಟೇಕ್ ಕೇರ್ ಆಫ್ ದಿಸ್. ದೆನ್ ದಿ ಪ್ರೊಸೀಜರ್ ವೇರ್, ಎಲ್ಲಿ ಈ ಪ್ರೊಸೀಜರ್ ಮೆನ್ಷನ್ ಆಗಿದೆ ಅಂದ್ರೆ ಸೆಕ್ಷನ್ 145 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂಡ್ ಸೆಕ್ಷನ್ 155 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಎರಡನ್ನ ನೀವು ಓದಬೇಕು. 161, 162 read with section 145 and 155 of the Indian Evidence Act ಅನ್ನ ನೀವು ಓದಾಗ omission ಮತ್ತು contradiction ನ ಹೆಂಗ್ ಪ್ರೂವ್ ಮಾಡಬೇಕು ಅಂತ ಬರ್ತದೆ. So this is about omission and contradiction. ಆದ್ರೆ section 162 is not applicable to the confession. ಇದನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ 162 deals with the statement of the witness but not of the accused. So 162 is not a bar to prove the confessions. ಅರ್ಥ ಆಯ್ತಾ? So this is about section 25. Confession made before the police is irrelevant. If it is the statement of a witness, then you have to see what is the contradiction, what is the omission, how it is to be proved, how a credibility to be impeached. So relevant provisions are this. So now comes section 26. Very important section. Very important. Idu irrelevant to how, relevant to how. Irrelevant to how, relevant to how. ಏನ್ ಹೇಳ್ತದೆ ಸೆಕ್ಷನ್ 26? ದಯವಿಟ್ಟು ಕೇರ್ ಮಾಡ್ಕೋಬೇಕು, ಕೇರ್ಫುಲ್ ಆಗಿ ಕೇಳಬೇಕು. ನೋ ಕನ್ಫೆಷನ್ ಮೇಡ್ ಬೈ ಎನಿ ಪರ್ಸನ್ while he is in the custody of a police officer unless it be in the immediate presence of a magistrate shall be proved against such person. ಇದು ಇರ್ರೆಲೆವೆಂಟ್ ಯಾವಾಗ? ಒಬ್ಬ ಆರೋಪಿ ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗ ಯಾವುದೇ ಸ್ಟೇಟ್ಮೆಂಟ್ ಅನ್ನ, ಯಾವುದೇ ಕನ್ಫೆಷನ್ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರೆ ಅದು ಇರ್ರೆಲೆವೆಂಟು. ಆದ್ರೆ ಅವನು ಮಾಡುವಂತ ಸ್ಟೇಟ್ಮೆಂಟ್ ಮ್ಯಾಜಿಸ್ಟ್ರೇಟ್ ಪ್ರೆಸೆನ್ಸ್ ಅಲ್ಲಿ ಮಾಡಿದ್ರೆ, ಅದಕ್ಕೆ ಹೇಳಿದೆ ಆಗಾಳೆ, ಸ್ಟೇಟ್ಮೆಂಟ್ ಬಿಫೋರ್ ಮ್ಯಾಜಿಸ್ಟ್ರೇಟ್, ಸ್ಟೇಟ್ಮೆಂಟ್ ರೆಕಾರ್ಡೆಡ್ ಬೈ ಮ್ಯಾಜಿಸ್ಟ್ರೇಟ್, ಟು ಡಿಫರೆಂಟ್ ಕಾನ್ಸೆಪ್ಟ್ಸ್. ಸೆಕ್ಷನ್ 26 ಇನ್ಸಿಸ್ಟ್ a confession in the presence of a magistrate but not recorded by the magistrate. ಏನು, ಒಬ್ಬ ಆರೋಪಿ ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗ ಯಾವುದೇ ಒಂದು ಕನ್ಫೆಷನ್ ಅನ್ನ ಮಾಡಿದ್ರೆ ಅದನ್ನ ಎವಿಡೆನ್ಸ್ ಆಗಿ ಕೊಡಕ್ ಬರಲ್ಲ ಆಸ್ ಪರ್ ಸೆಕ್ಷನ್ 5 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಆದ್ರೆ ಅಂತ ಕನ್ಫೆಷನ್ ಅನ್ನ ಮ್ಯಾಜಿಸ್ಟ್ರೇಟ್ ಪ್ರೆಸೆನ್ಸ್ ಅಲ್ಲಿ ಮಾಡಿದ್ರೆ that can be offered as evidence as provided in the section 5 of the Indian Evidence Act. So it is you can say it is a partly a proviso to sections 24 and 25 of the Indian Evidence Act, and partly it is a protective, partly it is a irrelevant. ಆದರೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನೆ ಅಂದ್ರೆ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕನ್ಫೆಷನ್ ಮಾಡಬೇಕಾ? ಇನ್ನೊಂದು ಪ್ರಶ್ನೆ ಬರ್ತದೆ. ಆರೋಪಿನ ತರ್ತಾರೆ, ಜೈಲ್ನಾಗ ಹಾಕ್ತಾರೆ. ಜೈಲ್ನಾಗ ಹಾಕಿದ ತಕ್ಷಣ ಇರ್ತಾರಲ್ಲ ABCD ಎಲ್ಲರೂ ಕಾರ್ಯ ಮಾಡಿ ಬಂದಿರ್ತಾರೆ. ಯಾಕೋ ಬಂದಿವ್, ಯಾಕೋ ಒಳಗತ್ತೀವಿ ಅಂತ ಕೇಳಿದಾಗ, ಇಲ್ಲ ತಮ್ಮ ಸಿಟ್ಟು ಕೈ, ಬುದ್ಧಿನ ಸಿಟ್ಟು ಕೈ ಕೊಟ್ಟೆ, ಇಂತಿಂತ ದಿವಸ ಹೋದೆ, ಇಂತಿಂತ ಹೊಡೆದು ಬಿಟ್ಟು ಮಾರಾಯ ನಾನು ಅಂತಾನೆ. So this is also protected under section 26 of the Indian Evidence Act. Why? Because accused is in the police custody. The statement made before a co-accused about the commission of crime is also protected. ಆದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಅಲ್ಲಿ ಪ್ರೆಸೆನ್ಸ್ ಇದ್ರೆ ಅದನ್ನ ಎವಿಡೆನ್ಸ್ ಆಗಿ ಅದು ರೆಲೆವೆಂಟ್ ಆಗಿಬಿಡ್ತದೆ. ಇನ್ನೊಂದು ಪ್ರಶ್ನೆ ಬರ್ತದೆ, ಕನ್ಫೆಷನ್ ಬೈ ಅಕ್ಯೂಸ್ಡ್ ಇನ್ a police custody. As I already discussed that, friends, if an accused makes a confession while in the police custody, that is regarded as irrelevant confessions. What is the safeguard provided is, if the accused makes a confession in immediate presence of the magistrate, not by
recorded by magistrate, but in immediate presence of the magistrate, if the accused makes a confession, that gives some sort of assurance, some sort of reliability, it attaches some sort of value that the presence of magistrate will remove the threat, inducement or coercion, if any. So here the magistrate is not recording the confession. Here magistrate, in the presence of the magistrate, the confession is being recorded. We need to see that. ಹಂಗಂದ್ರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ, ಒಂದು ರೂಮ್ ಅಲ್ಲಿ ಕುಂದಿರ್ಸ್ತಾರೆ, ಮ್ಯಾಜಿಸ್ಟ್ರೇಟ್ ಸಾಹೇಬರು, PI ಸಾಹೇಬ್ರ, ಪೊಲೀಸ್ ಇನ್ಸ್ಪೆಕ್ಟರ್ ಸಾಹೇಬರು ರೂಮ್ ಅಲ್ಲಿ ಇರ್ತಾರೆ. ಅಲ್ಲೇ ಒಂದು ರೂಮ್ ಅಲ್ಲಿ ಅಕ್ಯೂಸ್ಡ್, ಒಂದು ರೂಮ್ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ರೂಮ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಸಾಹೇಬರು, ಇನ್ನೊಂದು ರೂಮ್ ಅಲ್ಲಿ ಅಕ್ಯೂಸ್ಡ್ ಕನ್ಫೆಷನ್ ರೆಕಾರ್ಡ್ ಮಾಡ್ತಾ ಇದ್ರೆ ಅಂತ ಕನ್ಫೆಷನ್ ಇರ್ರೆಲೆವೆಂಟ್ ಕನ್ಫೆಷನ್. ಒಂದು ರೂಮ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಇದ್ರೆ ಅಂತ ಕನ್ಫೆಷನ್ ರೆಲೆವೆಂಟ್ ಕನ್ಫೆಷನ್ ಅಲ್ಲ, ಅಂತ ಕನ್ಫೆಷನ್ ರೆಲೆವೆಂಟ್ ಕನ್ಫೆಷನ್ ಅಲ್ಲ. Immediate presence means immediate presence means the magistrate should be in front of the accused. Magistrate should be in front of the accused, and in presence of the magistrate, accused should give the statement. So if the magistrate was not in front of the accused while giving the statement, such stay confession cannot be considered as a relevant confession. ಅಂದ್ರೆ ಕಸ್ಟಡಿ ಅಂದ್ರೆ ಏನು? ಅರೆಸ್ಟೇ ಆಗ್ಬೇಕಾ ಅಥವಾ ಫಾರ್ಮಲ್ ಆಗಿ ಅವನ್ನ ಹಿಡ್ಕೊಂಡು ಹೋದ್ರೆ ಸಾಕಾ? ನೀವು ಥರ್ಡ್ ಕೇಸಸ್ ಅಲ್ಲಿ APP ಅವ್ರ ಎವಿಡೆನ್ಸ್ ಎಕ್ಸಾಮ್ ಕೊಡೋರು, ಮ್ಯಾಜಿಸ್ಟ್ರೇಟ್ ಎಕ್ಸಾಮ್ ಕೊಡೋರು, ಸಿವಿಲ್ ಜಡ್ಜ್ ಎಕ್ಸಾಮ್ ಕೊಡೋರು, ತಮಗೆಲ್ಲ ಥೆಫ್ಟ್ ಕೇಸ್ ನಡೆಸಿರೋ ಅನುಭವ ಇರ್ತದೆ. ಏನ್ ಹೇಳ್ತಾರೆ? ಇಲ್ಲ, ಇಂಥ ದಿನ ರಾತ್ರಿ ನಾನು ಮತ್ತು ನನ್ನ ಸಿಬ್ಬಂದಿಯೊಂದಿಗೆ ನಾನು ಗಸ್ಟ್ ನಲ್ಲಿದ್ದೆ. ಗಸ್ಟ್ ನಲ್ಲಿರುವಾಗ ಈ ಆರೋಪಿ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದ. ಅವನ್ನ ಹಿಡಿದು ನಾನು ವಿಚಾರ ಮಾಡಿದಾಗ ಸರಿಯಾದ ಉತ್ತರ ಕೊಡ್ಲಿಲ್ಲ. ಅವನು ಹಿಡ್ಕೊಂಡು ನಾನು ಪೊಲೀಸ್ ಸ್ಟೇಷನ್ ಹೋದೆ, ವಿಚಾರಣೆ ಮಾಡಿದೆ. ವಿಚಾರಣೆ ಮಾಡಿದ್ಮೇಲೆ ಅವ ಒಪ್ಕೊಂಡ, ಇಂತೆಂತ ಕಡೆ ನಾನು ಕಳ್ಳತನ ಮಾಡಿದೀನಿ, ಅದನ್ನ ಇಲ್ಲಿ ಬಚ್ಚಿಟ್ಟಿವಿ ಅಂತ ಹೇಳ್ತಾನಂತೆ. ರೈಟಿಂಗ್ ಅಲ್ಲಿ ಬರ್ಕೊತಾರೆ. ಎಲ್ಲಿಯೂ ಸಹ ಪೊಲೀಸರು ನಾನು ಅವನನ್ನ ವಿದ್ಯುಕ್ತವಾಗಿ ಅರೆಸ್ಟ್ ಮಾಡಿದೀನಿ ಅಂತ ಹೇಳಲ್ಲ. ಸೊ ಇಟ್ ಮೀನ್ಸ್ ದಟ್ ದಿ ಫಾರ್ಮಲ್ ಅರೆಸ್ಟ್ is not required. If it is proved by the prosecution that accused was in a custody of the police at the time of giving the evidence, such confession cannot be proved against the accused. Sub time ಬಾಳಾಗಿದೆ. ಟೈಮ್ ಬಾಳಾಗಿರೋದ್ರಿಂದ ಇನ್ನ section 27 ಇರೋದ್ರಿಂದ we will stop the section 26 here only. So this is about section 26. Now we go to section 27. Very, very, very important section with respect to the recoveries. So far as concerned to the all the criminal cases, most of the sessions matters are very important for theft cases. Yen section 27 ಹೇಳ್ತದೆ. Section 27 is an exception to section 24 to 26 of Indian Evidence Act. ಇಲ್ಲಿ ಏನ್ ಹೇಳ್ತಾರೆ? How much information received from the accused may be proved. ಸೆಕ್ಷನ್ ಉದ್ದೇಶ ಇಷ್ಟೇ. ಒಬ್ಬ ಆರೋಪಿ ಅರೆಸ್ಟ್ ಆಗ್ತಾನೆ, ಪೊಲೀಸ್ ಆಫೀಸರ್ ಕಸ್ಟಡಿ ಆಗಿರ್ತಾನೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಕನ್ಫೆಷನ್ ಇರ್ಬೋದು ಅಥವಾ ಬೇರೆ ಸ್ಟೇಟ್ಮೆಂಟ್ ಆದ್ರೆ ಇರ್ಬೋದು, ಕನ್ಫೆಷನ್ ಇರ್ಬೇಕಂತ ಏನಿಲ್ಲ. ಸ್ಟೇಟ್ಮೆಂಟ್ ಕೊಡ್ತಾನೆ. ಆ ಸ್ಟೇಟ್ಮೆಂಟ್ ಪ್ರಕಾರ ಆ ಪಟ್ ಏನ್ ಸ್ಟೇಟ್ಮೆಂಟ್ ಕೊಡ್ತಾನೆ ಅಂದ್ರೆ, ಇಂತಿಂತ ದಿನ ನಾನು ಈ ಕಳ್ಳತನ ಮಾಡಿದೆ, ಆ ಮಾಲನ್ನ ಒಯ್ದು, ಆ ಆಭರಣಗಳನ್ನ ಒಯ್ದು ಇಂಥ ಪ್ಲೇಸ್ ಅಲ್ಲಿ ಬಚ್ಚಿಟ್ಟಿದ್ದೀನಿ, ನೀವು ನನಗ್ ಕರ್ಕೊಂಡೋದ್ರೆ ನಾನು ತೋರಿಸ್ತೀನಿ. ಇದು ಸೆಕ್ಷನ್ 27 ಉದ್ದೇಶ. ಇದರಲ್ಲಿ ಏನು ಸುಸಂಬದ್ಧ ಅಂದ್ರೆ, ನೀವು ನೋಡಿ ಸೆಕ್ಷನ್ 24 ನೋಡಿದ್ರೆ ಥ್ರೆಟ್ ಇರಬಾರ್ದು, ಅಂಡು ಇನ್ಫ್ಲೂಯೆನ್ಸ್ ಇರಬಾರ್ದು, ಪ್ರಾಮಿಸ್ ಇರಬಾರ್ದು. ಆದ್ರೆ ಪೊಲೀಸರಿಗೆ ಕಸ್ಟಡಿ ಆಗದ, ಹೊಡಿಬಹುದು ಅವನಿಗೆ. ಪೊಲೀಸರು ಹೇಳ್ತಾನೆ ನಾನು ಅವನ್ನ ವಿಚಾರಣೆ ಮಾಡಿದೆ ಅಂತಂದ್ರೆ, ವಿಚಾರಣೆ ಮಾಡಿದಾಗ ಯಾರು ಸುಮ್ಮನೆ ಹೇಳಿದ್ರೆ ಬಾಯಿ ಬಿಟ್ಟಿರೋದಿಲ್ಲ. ವಿಚಾರಣೆ ಮಾಡಿದೆ ಅಂತ ಹೇಳ್ತಾರೆ. ಪೊಲೀಸ್ ಕಸ್ಟಡಿ ಆಗಿರೋದು ಪ್ರೂವ್ ಆಯ್ತು. ಸ್ಟೇಟ್ಮೆಂಟ್ ವಾಸ್ ಮೇಡ್ ಟು ದಿ ಪೊಲೀಸ್ ಆಫೀಸರ್. So 24, 25, 26 are there. Despite that, this statement is relevant, not entire statement. ಏನ್ ರೆಲೆವೆಂಟ್ ಈ ಪ್ರೊವಿಷನ್ ಅಲ್ಲಿ ಅಂದ್ರೆ, ಈ ಪ್ರೊವಿಷನ್ ಅಲ್ಲಿ ಏನ್ ರೆಲೆವೆಂಟ್ ಅಂದ್ರೆ, ಆರೋಪಿ ಕೊಟ್ಟದಂತ ಮಾಹಿತಿ ಅನುಸಾರವಾಗಿ ಪೊಲೀಸ್ ಆಫೀಸರ್ ಅವ ಹೇಳಿದಂತ ಪ್ಲೇಸಿಗೆ ಹೋಗ್ತಾರೆ. ಅಲ್ಲಿ ಬಚ್ಚಿರುವಂತ ಆಭರಣಗಳನ್ನ ತೆಗಿತಾರೆ. ಅವ ಬಚ್ಚಿಟ್ಟಂತ ಆಯುಧವನ್ನ ತಕ್ಕೋತಾರೆ. ಆ ಮಾಹಿತಿಯನ್ನು ಕೊಡ್ತಾನೆ.
ಆ ಮಾಹಿತಿಯ ನಂತರ ಅಲ್ಲೇ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಆ ಆಭರಣಗಳು ಇದ್ದು ಆ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಆ ಆಯುಧವನ್ನ ಬಚ್ಚಿಡಲಾಗಿತ್ತು ಅನ್ನೋದನ್ನ ಸುಸಂಬದ್ಧ ಸಂಗತಿ ಆಗ್ತದೆ. ದ ಸ್ಟೇಟ್ಮೆಂಟ್ given by accused to police officer while being in a police custody is partly relevant to the extent that this information has led to the discovery of certain facts. Discovery of the certain facts. Discovery ಅನ್ನೋ ಶಬ್ದ ಇದೆ ಇಲ್ಲಿ. ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್, ಬಹಳ ಪ್ರತಿಯೊಬ್ಬರು ಗಮನ ಕೊಟ್ಟು ಕೇಳಬೇಕು. ನಾನು ಇದನ್ನು ವಿನಂತಿ. ಡಿಸ್ಕವರಿ ಅನ್ನೋ ಒಂದು ಶಬ್ದ ಇದೆ. ನಾನು ಸಬ್ಜೆಕ್ಟ್ ಶಬ್ದಗಳಿಗೆ ಹೋಗೋದಿಲ್ಲ. ನಾನು ಸಮ್ ಅಂಡ್ ಸಬ್ಸ್ಟೆನ್ಸ್ ಹೇಳ್ತೀನಿ. ಆಲ್ರೆಡಿ 1 ಗಂಟೆ ಕ್ರಾಸ್ ಆಗಿದೆ, ಅದಕ್ಕೋಸ್ಕರ ಸಮ್ ಅಂಡ್ ಸಬ್ಸ್ಟೆನ್ಸ್ ಹೇಳ್ತೀನಿ. ಇಲ್ಲಿ ಡಿಸ್ಕವರಿ ಅಂದ್ರೆ ಶಬ್ದ ಏನು ಅಂತಂದ್ರೆ ಅಲ್ಲಿ ಬಚ್ಚಿಟ್ಟಿರುವಂತ ವಿಷಯ ಆರೋಪಿಗೆ ಮಾತ್ರ ಗೊತ್ತಿರಬೇಕು. ಅದ ಸೀಸ್ ಮಾಡೋದಕ್ಕಿಂತ ಮುಂಚೆ ಪೊಲೀಸರಿಗೆ ತಿಳಿದಿರಬಾರ್ದು. ಇಂತಿಂತ ಪ್ಲೇಸ್ ಅಲ್ಲಿ ಇಂಥ ಆಯುಧ ಅಥವಾ ಇಂಥ ಆಭರಣವನ್ನ ಇಡಲಾಗಿದೆ ಅಂತ ಪೊಲೀಸರಿಗೆ ಗೊತ್ತಿರಬಾರ್ದು. ಮೊದಲು ಪೊಲೀಸರು ತಿಳ್ಕೊಂಡ್ಬಿಟ್ಟು ನಂತರ ಆರೋಪಿಯ ಸ್ಟೇಟ್ಮೆಂಟ್ ತಗೊಂಡ್ರೆ that statement is not relevant under section 27 of the Indian Evidence Act. That statement cannot be used to prove the recovery. Recovery prove ಆಗದಿದ್ರೆ ಏನು? Recovery prove ಆಗದಿದ್ರೆ ಏನು? That why this statement, though in a police custody, to the police officer is believed, that statement is subsequently assured. The correctness of the statement is proved by subtracting the recovery. ಏನು ಆರೋಪಿ ಕೊಟ್ಟಂತ ಮಾಹಿತಿಯ ಆಧಾರದ ಮೇಲೆನೆ ಅಂತ ಆಭರಣಗಳನ್ನ ನಾವು ಪಡೆದುಕೊಂಡು ಆ ಪೊಲೀಸ್ ಆಫೀಸರ್ಗೆ ಸಿಗ್ತದೆ, ಆಯುಧಗಳು ಸಿಗ್ತದೆ. ಇದು ಆರೋಪಿ ತನ್ನ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದನ್ನ ತೋರಿಸೋದಕ್ಕೆ ಒಂದು ಸುಸಂಬದ್ಧ ಸಂಗತಿ ಆಗ್ತದೆ. ಇಟ್ ವಿಲ್ ಬಿಕಮ್ ದ ಡಿಸ್ಕವರಿ ಆಫ್ ದಿ ಫ್ಯಾಕ್ಟ್, ದ ಡಿಸ್ಕವರಿ ಆಫ್ ದಿ ಸಬ್ಸಿಕ್ವೆಂಟ್ ornaments recovered or discovered pursuant to the statement given by the accused will become relevant. The entire statement will not become relevant. The portion of the statement which has led to the discovery is relevant. Now prashne vartade. Portion of the statement andre which has led to the discovery of the fact concealed therein. Fact concealed therein. ಮೊದಲು ಫ್ಯಾಕ್ಟ್ ಇದು ಇವ ಕೊಟ್ಟಂತ ಮಾಹಿತಿಯ ಆಧಾರದ ಮೇಲೆ ಅಂತ ಪ್ಲೇಸ್ ಅಲ್ಲಿ ಆಯುಧ ಇತ್ತು, ಆಭರಣಗಳು ಇದ್ದು ಅನ್ನೋದು ರೆಲೆವೆಂಟ್. ಆಭರಣಗಳು ಸೀಸ್ ಆದ ಅನ್ನೋದು ರೆಲೆವೆಂಟ್ ಅಲ್ಲ. ಇಲ್ಲಿ ಸೀಸರ್ ಇಸ್ ನಾಟ್ ಇಂಪಾರ್ಟೆಂಟ್. ವಾಟ್ ಈಸ್ ರೆಲೆವೆಂಟ್ is the statement has led to the relevant fact that the place which was the place where why the place where the particular fact was concealed will become relevant, but not any other facts or the ornaments recovered or the ammunitions recovered or the weapon recovered is not relevant. What is relevant is the mental status of the accused, the mental status of the accused or the statement given by the accused leading to the discovery. This is only relevant, but not any other fact. ಆದರೆ ಇನ್ನೊಂದು ಸಂದರ್ಭ ಬರ್ತದೆ. ಆರೋಪಿ ನಾನು ಮುಂದೆ ಒಂದು ಪ್ರಕಾರ portion which has led the portion which has led to the discovery is relevant, but not any other things, but not any other statement. One example ಏನಪ್ಪಾ ಅಂದ್ರೆ ಆರೋಪಿನ ಹಿಡಿತಾರೆ. ಆರೋಪಿ ಒಂದು ನನ್ನ ಮುಂದೆ ಇರುವಂತ ಪ್ರಕರಣ ಹೇಳ್ತಾ ಇದ್ದೆ, ಕ್ಷಮಿಸಿ ಸ್ವಲ್ಪ ಲಿಂಕ್ ತಪ್ಪು, ಕನೆಕ್ಟ್ ಕರು. ಏನಂತಂದ್ರೆ ಆರೋಪಿನ ಸಂಜೆ 7 ಗಂಟೆಗೆ ದೇವಸ್ಥಾನದಿಂದ ಕಂಪ್ಲೇಂಟ್ ಬರ್ತಿರ್ತಾರೆ. ಮುಂದೆ ಆರೋಪಿ ನಡ್ಕೋತು ಬಂದು ಕೈ ಹಾಕಿ ಸರಾನ ಎಳಿತಾನೆ, ಓಡ್ ಹೋಗ್ತಾನೆ. ಓಡ್ ಹೋಗಿ ಒದೆಯಲ್ಲಿ ಕೂರ್ತಾನೆ. ಅಲ್ಲಿ ಬೆಳಕಿತ್ತು, ಅಲ್ಲಿ ಅವ್ರನ್ನ ಕಂಪ್ಲೇಂಟ್ ಅವ್ರನ್ನ ನೋಡಿದ್ರು. ಅವ ಓಡ್ ಹೋಗ್ತಾನೆ. ಇದು ಓಪನ್ ಪ್ಲೇಸ್ ಇರೋದ್ರಿಂದ ಜನನು ಬೆನ್ನತ್ತಾರೆ. ಅವ್ನ ಪೊದೆಯಲ್ಲಿ ಹೋಗಿ ಕೂತ್ ಬಿಡ್ತಾನೆ. ಜನರಿಗೆ ಗೊತ್ತಾಗತ್ತೆ ಅಲ್ಲ ಅವನು ಬಚ್ಕೊಂಡಿದ್ದಾನೆ ಅಂತ. ಪೊಲೀಸರನ್ನ ಕರೆಸ್ತಾರೆ, ಅಲ್ಲಿ ಅವನ್ನ ಹಿಡಿತಾರೆ. ಅದೇ ಸ್ಥಳದಲ್ಲಿ ಸರಾ ಮತ್ತು ಆರೋಪಿನ ಅರೆಸ್ಟ್ ಮಾಡ್ತಾರೆ. ಸರಾನ ರಿಕವರ್ ಮಾಡ್ತಾರೆ. ಆರೋಪಿನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ. ನಾನು ಕಳ್ಳತನ ಮಾಡಿದ್ದೆ, ಓಡ್ತಾ ಹೋಗ್ತಿದ್ದೆ, ಅಲ್ಲಿ ಬಚ್ಕೊಂಡಿದ್ದೆ, ಅಲ್ಲಿ ಬಂದು ನೀವು ನನ್ನನ್ನ ಅರೆಸ್ಟ್ ಮಾಡಿದ್ರಿ ಅಂತ.
This is not a statement under section 27. Here nothing has been led to the discovery. ಯಾವುದೇ ಸಂಗತಿಗಳನ್ನು ಆವಿಷ್ಕಾರ ಆಗಲಿಲ್ಲ. The seizure was done on the spot. Nothing was discovered. But this statement is relevant under section 8 of the Indian Evidence Act. ಏನು? ನೀನು ಆ ಸ್ಥಳದಲ್ಲಿ ಇರೋದು, ನೀನು ಆ ಸ್ಥಳದಲ್ಲಿ ಕದ್ದು ಮಾಲಿನೊಂದಿಗೆ ಇರೋದು ಸುಸಂಬದ್ಧ ಸಂಗತಿ ಆಗ್ತದೆ. That is relevant under section 8 of the Indian Evidence Act, but not under section 27 of the Indian Evidence Act. So this is about the something about the Indian section 27. ಆದರೆ ರಿಕವರಿ, ಏನು ರಿಕವರಿ ಆಗಬೇಕು? ಏನ್ ರಿಕವರಿ ಆಗಬೇಕು? ಯಾವುದು ಕಳ್ಳತನ ಆಗಿದೆಯೋ ಅದೇ ರಿಕವರಿ ಆಗಬೇಕು. ಸುಸಂಬದ್ಧ ಸಂಗತಿ ಅಂತ ಹೇಳ್ತಾರೆ, ಸುಸಂಬದ್ಧ ಸಂಗತಿ ಅಂತ ಹೇಳ್ತಾರೆ. So the relevant fact can only be offered as a evidence but not as other evidence. ಚಿತ್ರದುರ್ಗದಲ್ಲಿ ನಾನು ಹಿರಿಯೂರಲ್ಲಿರುವಾಗ ಒಂದು ಪ್ರಕರಣ ಬಂದಿತ್ತು. ನನ್ನ ಅನುಭವನ ಹೇಳ್ತಾ ಇದ್ದೀನಿ, ಕಾಯ್ದೆನ ತಾವು ಮುಂದೆ ಡಿಸಿಷನ್ಸ್ ಅನ್ನ ಹೇಳ್ತೀನಿ. ನಂದು ಒಂದು ಪ್ರಕರಣ ಬಂದಿತ್ತು. ಹಿರಿಯೂರ್ದು ಒಂದು ತಾಲೂಕಿನ ಒಂದು ಹಳ್ಳಿಯಲ್ಲಿ, ಧರ್ಮಪುರ ಅನ್ನೋ ಒಂದು ಹಳ್ಳಿಯಲ್ಲಿ ಆರೋಪಿ ಕೆಲಸಗಾರನಾಗಿ ಒಂದು ಮನೆಯಲ್ಲಿ ಸೇರ್ತಾನೆ. ಒಕ್ಕಲ್ತನ ಕೆಲಸ ಮಾಡ್ತೀನಿ ಸರ್, ಆಳಾಗಿರ್ತೀನಿ, ನನಗೆ ಕೆಲಸ ಕೊಡ್ರಿ ಅಂತ. ಅವನ ದೂರದಿಂದ ಬಂದಾನೆ, ಹಸ್ತಾನೆ ಅಂತ ಹೇಳಿ ಮಾಲಕ ಅವನಿಗೆ ಕೆಲಸ ಕೊಡ್ತಾನೆ. 1 ತಿಂಗಳು 2 ತಿಂಗಳು ಕೆಲಸ ಮಾಡ್ತಾನೆ. ಒಂದಿನ ಮಾಲಕರು, ನೋಡಪ್ಪ ನಾನು ಇಲ್ಲೇ ಹೊರಗಡೆ ಹೋಗಿ ನನ್ ಕಡೆ ದುಡ್ಡು ಬರೋದಕ್ಕೆ ಇಸ್ಕೊಂಡ್ ಬರ್ತೀನಿ, ಅಲ್ಲಿ ಮಠ ಮನಿ ಜೋಪಾನವಾಗಿ ನೋಡ್ಕೋ ಅಂತಾನೆ. ಅಷ್ಟು ಬಿಟ್ಟಿದ್ದೆ ಸಾಕು, ಮನಿ ಒಳಗಡೆ ಹೋದ, ಟ್ರೆಸರಿ ಒಡೆದ, ದುಡ್ಡು ತಗೊಂಡ, ಆಭರಣಗಳನ್ನು ತಗೊಂಡ. ಅರ್ಧ ಕೆಜಿ ಬಂಗಾರ, ಒಂದು ಬೋರ್ ಮಾಡೋ, ಕಿಕ್ಕಿನೋ ಅಂತದೋ, ABCD 5 ಆಭರಣಗಳನ್ನು ಸಹ ಕಳ್ಳತನ ಮಾಡ್ದ. 5 ಆಭರಣಗಳನ್ನ ಕಳ್ಳತನ ಮಾಡ್ದ. ಆ ಆಭರಣಗಳನ್ನ ಕಳ್ಳತನ ಮಾಡ್ಕೊಂಡೋಗಿ ಚಿತ್ರದುರ್ಗದಾಗ ಅಡವು ಇಟ್ಟ. ಅಲ್ಲಿ ದುಡ್ಡು ತಗೊಂಡ, ಅಲ್ಲ ಚಿತ್ರದುರ್ಗದಾಗ ಆಭರಣಗಳನ್ನ ತಗೊಂಡೋಗಿ ದಾವಣಗೆರೆಯಲ್ಲಿ ಅದನ್ನ ಅಡವು ಇಟ್ಟ. No, not like that. He has stolen the money from that house. He purchased the ornaments in Chitradurga and pledged those ornaments in Davangere. Accused gave this statement. ಆರೋಪಿ ಇದನ್ನ ಸ್ಟೇಟ್ಮೆಂಟ್ ಕೊಟ್ಟ, ಇಲ್ಲ ನಾನು ಧರ್ಮಪುರದಲ್ಲಿ ದುಡ್ಡು ಕಳ್ಳತನ ಮಾಡಿದೆ, ಆ ದುಡ್ಡಿನಿಂದ ನಾನೇನದ ಒಂದು ಚೈನ್ ಅನ್ನ ನಾನು ಚಿತ್ರದುರ್ಗದಲ್ಲಿ ಇಂತಿಂತರಲ್ಲಿ ನಾನು ಖರೀದಿ ಮಾಡಿದೆ, ಮತ್ತೆ ದುಡ್ಡಿನ ಅವಶ್ಯಕತೆ ಇತ್ತು, ದಾವಣಗೆರೆಯಲ್ಲಿ ಅದನ್ನ ನಾನು ಅಡವು ಇಟ್ಟೆ ಅಂತ ಹೇಳಿ ಪೊಲೀಸರು ಸೀದಾ ತಗೊಂಡೋಗಿ ದಾವಣಗೆರೆಯಲ್ಲಿ ಸೀಸ್ ಮಾಡ್ತಾರೆ. ಎಲ್ಲಿಯೂ ಸಹ ಈ ಚಿತ್ರದುರ್ಗದಲ್ಲಿ ಅವನನ್ನ ಖರೀದಿ ಮಾಡಿರೋದನ್ನ, ಆ ದುಡ್ಡು ಕೊಟ್ಟಿರೋದನ್ನ ಎಲ್ಲೂ ಸಹ ಇನ್ವೆಸ್ಟಿಗೇಷನ್ ಮಾಡಲ್ಲ. ಸೊ a chain of link, the entire theft case is based on circumstantial evidence and prosecution is incumbent upon to connect the chain. Here the prosecution has failed to connect that out of the money stolen he has purchased the chain and the very chain has been seized. ಕಳ್ಳತನ ಆಗಿರೋದು ದುಡ್ಡು, ರಿಕವರಿ ಆಗಿರೋದು ಚೈನು. ಇದು ಎರಡಕ್ಕೂ ಸಹ ನೀವು ಕನೆಕ್ಷನ್ ಕೊಡದೇ ಇದ್ರೆ ದ ರಿಕವರ್ ಆಗಿರೋದನ್ನ cannot be a recovery under section 27 of the Indian Evidence Act. The prosecution is incumbent upon to offer explanation that it is the chain which has been purchased out of the stolen money. Then the chain, then the statement of the accused will be completed. ಏನಾಗ್ತದೆ? So this is ನಾನು ಹೇಳ್ತಾ ಇರೋದಲ್ಲ, this is supported by a decision. ಈ decision I have disbelieved the recovery there. Decision ಬರ್ಕೊಳ್ಳಿ, 1969 part 1, 1969 part 1, Mysore Law Journal 417. Mysore Law Journal 417 ಅಲ್ಲಿ ಏನ್ ಹೇಳ್ತಾರೆ, ಒಂದು ಕಡೆ ಆಭರಣನ ಕಳ್ಳತನ ಮಾಡಿ ಅದನ್ನ ಮತ್ತೊಂದು ಕಡೆ ಅದನ್ನ ಕರಗಿಸಿ ಇನ್ನುಗೋಟ್ ಮಾಡಿ ಗಟ್ಟಿಯಾಗಿ ಮಾಡಿ ಮತ್ತೊಂದು ಕಡೆ ಅದನ್ನ ಮಾರಾಟ ಮಾಡೋ ಪ್ರಯತ್ನದಲ್ಲಿರುವಾಗ ಸೀಸ್ ಆದ್ರೆ ಪ್ರಾಸಿಕ್ಯೂಷನ್ ಅವರು ಇಂತಿಂತ ಆಭರಣಗಳನ್ನೇ ಕರಗಿಸಿ ಈ ಇನ್ಗೋಟನ್ನ ಮಾಡಲಾಗಿದೆ ಅನ್ನೋದನ್ನ ಎವಿಡೆನ್ಸ್ ಕೊಡಬೇಕು. ಎಲ್ಲೇ ಕರಗಿಸಿದ್ದಾರೆ ಅನ್ನೋದನ್ನ ಎವಿಡೆನ್ಸ್ ಕೊಡಬೇಕು. ಯಾವ ವಸ್ತುಗಳನ್ನ ಬಳಸಿ ಕರಗಿಸಿದ್ದಾರೆ ಅನ್ನೋದಕ್ಕೆ ಎವಿಡೆನ್ಸ್ ಕೊಡಬೇಕು. ಈ ಎವಿಡೆನ್ಸ್ ಅನ್ನ ಕೊಡದೇ ಇದ್ರೆ ದ ರಿಕವರಿ ಮೇಡ್ does not fall within the ambit of section 27 of the Indian Evidence Act ಅಂತ ನಮ್ಮ ಹೈಕೋರ್ಟ್ನವರು ಹೆಲ್ಡ್ ಮಾಡ್ತಾರೆ. ಯಾಕೆ ಹೆಲ್ಡ್ ಮಾಡ್ತಾರೆ? So this is about, it is a rule of a caution and section 27 is the corroborative in nature, not the entire proof. Corroboration ಬೇಕು. ಫ್ಯಾಕ್ಟ್ ಇನ್ ಇಶ್ಯೂಗೆ corroboration ಆಗಿ section 27 ಅದ ಎವಿಡೆನ್ಸ್ ಕೊಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ the corroboration will become rule, corroboration will become mandate.
So to prove the evidence, to prove the statement falling under section 27, corroborative evidence is a mandatory. Corroborative evidence illದೆ ಇದ್ರೆ ನೀವು section 27 ಸ್ಟೇಟ್ಮೆಂಟ್ ಅನ್ನ ಪ್ರೂವ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಕೊರಾಬರೇಟಿವ್ ಅಂದ್ರೆ ಏನು ನಿಮಗೆಲ್ಲರಿಗೂ ಗೊತ್ತು. ಪಂಚನಾಮ ಮಾಡ್ತಾರೆ ಪೊಲೀಸರು. ಹೋದ್ರು ದಾವಣಗೆರೆಗೆ, ಅಲ್ಲಿ ಸೇಟು ಅಂಗಡಿಯಲ್ಲಿ ಅದನ್ನ ಅಡವಿಟ್ಟಿದ್ರು. ಅಲ್ಲೇ ಇಂತಿಂತ ಬಂದ್ರು, ಆರೋಪಿ ಹೇಳ್ದ, ಕರ್ಕೊಂಡ್ ಬಂದ್ವಿ, ಸೀಸ್ ಮಾಡಿದ್ವಿ, ಇಂತಿಂತ ಪಂಚರು ಬಂದ್ರು, ಇಂತಿಂತ ಪಂಚರು ಸೈನ್ ಮಾಡಿದ್ರು. ಇದು ಪಂಚರು ಕೋರ್ಟ್ ಮುಂದೆ ಬರ್ತಾರೆ, ಪಂಚರು ಡಿಸ್ಬಿಲೀವ್ ಆಗ್ತಾರೆ, ಪೋಸ್ಟಲ್ ಆಗ್ತಾರೆ. Can we disbelieve the entire Panchanama? This is the question come before the court. If it is ordinary Panchanama, you could have said it is surrounded by the suspicion. But this is the discovery pursuant to the statement made by the accused. The IO was not having any bit of knowledge about this. The IO came to know about this only the information given by this. Then it inspires some sort of weight is to be attached to this. ಅಲ್ಲೇ ಪಂಚರು ಹೋಸ್ಟೈಲ್ ಆದ್ರ ಅನ್ನೋ ಒಂದೇ ಕಾರಣಕ್ಕೆ ಆ ಡಿಸ್ಕವರಿನ ಡಿಸ್ಬಿಲೀವ್ ಮಾಡಕ್ಕಾಗಲ್ಲ. ಆ ಡಿಸ್ಕವರಿನ ಐಒ ಎವಿಡೆನ್ಸ್ ಮುಖಾಂತರ ನೀವು ಪ್ರೂವ್ ಮಾಡಬಹುದು. ನಮಗೆಲ್ಲ ಗೊತ್ತಿರೋ ವಿಚಾರ. ತಮಗೆ ಗೊತ್ತು ಏನಂತಂದ್ರೆ ಸೀಸರ್ಗೆ ಸಂಬಂಧಪಟ್ಟಂತೆ 3 ಪ್ರೊವಿಷನ್ ಇದಾವೆ ಸಿಆರ್ಪಿಸಿ ಅಲ್ಲಿ. ಒಂದು ಸೆಕ್ಷನ್ 100, ಎರಡನೇದು ಚಾಪ್ಟರ್ 7 ಆಫ್ ದಿ ಸಿಆರ್ಪಿಸಿ, ಥರ್ಡ್ 165 of the CRPC. These are the 3 provisions. All 3 provisions are not applicable to recovery made, the discovery made, or the recovery made under section 27 of the Indian Evidence Act. This is the special kind of statement, the special kind of evidence. All these provisions regarding the seizure, which is mentioned under section, either under section 100 or under chapter 7 of the CRPC or under section 165 of the CRPC, are not applicable to the statement or a discovery made to the 165 section 27 of the Indian Evidence Act. So now question will come. ನಾನು ಮತ್ತೆ ಥೆಫ್ಟ್ ಕೇಸ್ಗೆ ಹೋಗ್ತೀನಿ. 5-6 ಜನ ಸೇರ್ತಾರೆ, ಕಳ್ಳತನ ಮಾಡೋ ತವಕದಲ್ಲಿ ಇರ್ತಾರೆ, ಪೊಲೀಸರು ಬಂದು ಹಿಡಿತಾರೆ, ಕರ್ಕೊಂಡು ಹೋಗ್ತಾರೆ. ಅವ್ರ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿ ನಾನು ಅಂತಾನೆ. ಕ್ರಾಸ್ ಎಕ್ಸಾಮಿನೇಷನ್ ಬರ್ತದೆ, APP ಅವರು ಮಾರ್ಕ್ ಮಾಡ್ಕೊತಾರೆ. ನಮ್ಮ ಡಿಫೆನ್ಸ್ ಲಾಯರು ತಮ್ಮಂತ ಜ್ಞಾನ ಇದ್ದುವಂತ ಲಾಯರು ಒಂದು ನೋಡ್ತಾರೆ. ಅದರಲ್ಲಿ ಏನು ಸ್ಟೇಟ್ಮೆಂಟ್ ನೋಡ್ತಾರೆ, ಅಕ್ಯೂಸ್ ನಂಬರ್ 1 ಸ್ಟೇಟ್ಮೆಂಟ್ ನೋಡ್ತಾರೆ, ಅಕ್ಯೂಸ್ ನಂಬರ್ 2 ಸ್ಟೇಟ್ಮೆಂಟ್ ನೋಡ್ತಾರೆ, 3 ನೋಡ್ತಾರೆ, 4 ನೋಡ್ತಾರೆ, 5 ನೋಡ್ತಾರೆ. ಹೆಸರು ಬಿಟ್ರೆ ಎಲ್ಲಾನು ಸೇಮ್ ಇರ್ತದೆ, ವರ್ಬ್ಯಾಟಿಮ್ ಸೇಮ್ ಇರ್ತದೆ. ಇಂತಿಂತ ಟೈಮಿಗೆ ಹೋದ್ವಿ, ಇಲ್ಲೇ ಮಾಡಿದ್ವಿ, ಅದನ್ನು ಮಾಡಾಕತ್ತಿದ್ವಿ ಅಂತ ಎಲ್ಲಾನು ಸೇಮ್ ಹೇಳ್ತಾರೆ. This is not relevant under section 27 of the Evidence Act. A joint confessional statement, 3-4 ಜನ ಸೇರಿ ಒಂದೇ ಶಬ್ದ ಹೇಳಕ್ ಸಾಧ್ಯ ಇಲ್ಲ. ನಾನು ದೀಪ ಅಂದ್ರೆ ನೀವು ಅದನ್ನ ಬೇರೆ ರೀತಿಯಲ್ಲಿ ಅನ್ಬೋದು, ನಾನು ಬೆಂಕಿ ಅಂದ್ರೆ ನೀವು ಕೆಂಡ ಅನ್ಬೋದು, ಮತ್ತೊಬ್ರು ದೀಪ ಅನ್ಬೋದು. ಶಬ್ದಕ್ಕೆ ಬೇರೆ ಬೇರೆ ರೀತಿ. ದೇವರ ಮುಂದೆ ಇದ್ರೆ ದೀಪ, ಒಲೆಯಲ್ಲಿ ಇದ್ರೆ ಬೆಂಕಿ, ಮುಖಾಗ್ನಿ ಆದ್ರೆ ಕೆಂಡ. 3 ಬೇರೆ ಬೇರೆ ಸಂದರ್ಭ. 3 ವ್ಯಕ್ತಿಗಳು 3 ಸಂದರ್ಭದಲ್ಲಿ 3 ಬೇರೆ ಬೇರೆ ಸ್ಥಳದಲ್ಲಿ ಒಂದೇ ರೀತಿ ಒಂದೇ ಸಂದರ್ಭನ ಒಂದೇ ಶಬ್ದದಲ್ಲಿ ನೆರೇಟ್ ಮಾಡಕ್ ಸಾಧ್ಯ ಇಲ್ಲ. So this is called as a joint confessional statement, where joint confessional statement cannot be believed or does not qualify under section 27 of the Indian Evidence Act. Does not qualify under section 27 of the prosecution is expected to produce before the court the exact word uttered by each of the accused person. Accused number 1 ಈ ಶಬ್ದ ಹೇಳ್ದ, accused number 2 ಈ ಶಬ್ದ ಹೇಳ್ದ, accused number 3 ಈ ಶಬ್ದ ಹೇಳ್ದ, accused number 4 ಈ ಶಬ್ದ ಹೇಳ್ದ ಅಂತ ಐಒ ಹೇಳಬೇಕು. ಸ್ಟೇಟ್ಮೆಂಟ್ ಸಪರೇಟ್ ಆಗಿ ಬರಬೇಕು. ಒಂದೇ ರೀತಿ ರೆಪ್ಲಿಕಾ ಆಫ್ ಸ್ಟೇಟ್ಮೆಂಟ್ ಇದ್ರೆ, ಒಂದೇ ಸ್ಟೇಟ್ಮೆಂಟ್ಸ್ ಇದ್ರೆ ಅದನ್ನ ಜಾಯಿಂಟ್ ಕನ್ಫೆಷನಲ್ ಸ್ಟೇಟ್ಮೆಂಟ್ ಅಂತಾರೆ. ಅಂತ ಸ್ಟೇಟ್ಮೆಂಟ್ ಗಳನ್ನ cannot be believed under section 27 of the Indian Evidence Act. ಇದನ್ನ ಥೆಫ್ಟ್ ಕೇಸ್ ಅಲ್ಲಿ ನಾವು ತಲೆಯಲ್ಲಿ ಇಟ್ಕೊಳ್ಳೇಬೇಕು. 99 ಥೆಫ್ಟ್ ಕೇಸ್ ಅಲ್ಲಿ ಯಾರು 3 ಜನ 4 ಜನ ಆರೋಪಿಗಳು, 2 ಆರೋಪಿಗಳು ಇರ್ತಾರೋ ಈ ಫ್ಯಾಕ್ಟ್ ಬಂದೇ ಬರ್ತದೆ. ಇದನ್ನ ನಾವು ತಲೆಯಲ್ಲಿಟ್ಟು ಆಯೋಗ ಕೇಳಿದ್ರೆ, ನೋಡಪ್ಪ ನೀನು ಇವನನ್ನ ಎಷ್ಟು ಗಂಟೆಗೆ ನೀನು ಇವನ್ನ ವಿಚಾರಣೆ ಮಾಡಿದೆ, ಇವನನ್ನ ನೀನು ಎಷ್ಟು ಗಂಟೆಗೆ ವಿಚಾರಣೆ ಮಾಡಿದೆ, ಒಂದೇ ಟೈಮಿಗೆ ವಿಚಾರಣೆ ಮಾಡಿದೀಯಾ, ಇದೇ ಶಬ್ದನ ಅವನು ಹೇಳದ್ನಾ, ಅವನಿಗೆ ಕನ್ನಡ ಬರ್ತಿತ್ತ, ಅವನಿಗೆ ಈ ಭಾಷೆ ಬರ್ತಿತ್ತ ಅಂತ ನೀವು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ರೆ, ಯು ಕ್ಯಾನ್ ಡಿಸ್ಬಿಲೀವ್, ಯು ಕ್ಯಾನ್ ಡಿಸ್ಕ್ರೆಡಿಟ್,
you can dislodge the statement claimed to have been given by the accused. ಇದನ್ನ ನಾನು ಹೇಳ್ತಾ ಇಲ್ಲ, ಇದು ಸುಪ್ರೀಂ ಕೋರ್ಟ್ ಡಿಸಿಷನ್. ಬರ್ಕೊಳ್ಳಿ. AIR 1983 ಸುಪ್ರೀಂ ಕೋರ್ಟ್, AIR 1983 ಸುಪ್ರೀಂ ಕೋರ್ಟ್ 267. So now comes, this is something about section 27 of the Indian Evidence Act. ಈಗ ಸೀಸರ್ ನಮ್ಮ ಸೀಸರ್ ಬಗ್ಗೆ ಆಲ್ರೆಡಿ ಈಗ ಹೇಳಿದೆ. ಎಂಟೈರ್ CRPC ಅಲ್ಲಿ section 105 section 100 of the CRPC, chapter 7 of the CRPC and section 165 of the CRPC are the three provisions which deals with the seizure or a search. ಈ ಮೂರು ಪ್ರೊವಿಷನ್ ಸಹ ಈ section 27 ಗೆ ಅಪ್ಲೈ ಆಗಲ್ಲ. section 100 of the CRPC ನ ನೀವು ನೋಡಿದಾಗ the witnesses of a locality should be the seizure, should be panchas. ಈ ಸ್ಟೇಟ್ಮೆಂಟ್ ಅದಕ್ಕೆ ಅಪ್ಲೈ ಆಗಲ್ಲ. ಚಾಪ್ಟರ್ 7 ಆದ್ರೆ ಕೋರ್ಟ್ನವರು ಕೊಟ್ಟಂತ ವಾರೆಂಟ್ ಮೇಲೆ ಸೀಸರ್ ಆಗ್ತದೆ, ಅದು ಇದಕ್ಕೆ ಅಪ್ಲೈ ಆಗಲ್ಲ. 165 CRPC ನ ನೋಡಿದ್ರೆ ಅಯ್ಯೋ ತಾನೇ ಸೀಸ್ ಮಾಡ್ತಾನೆ ಮೆಟೀರಿಯಲ್ ಗಳನ್ನ, ಅದನ್ನ ಇದಕ್ಕೆ ಅಪ್ಲೈ ಮಾಡಕ್ ಆಗಲ್ಲ. This is a special kind of a seizure, which is the seizure, the discovery of a fact or a relevant fact has the IO came to know only from the statement made by the accused, but not otherwise. Anta sandarbhadalli the provisions of seizures mentioned under CRPC cannot be made applicable to this case. So this is something about section 27 of the Evidence Act. ಈಗ ಏನ್ ಎವಿಡೆನ್ಷಿಯರಿ ವ್ಯಾಲ್ಯೂ ಇದೆ ಇದಕ್ಕೆ, ಎಷ್ಟು ಮಟ್ಟಿಗೆ ಇದನ್ನ ನಂಬಬಹುದು? ನಾನು ಹೇಳಿದೆ, ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ದಿಸ್ ಪ್ರೊವಿಷನ್ is an exception to section 26, 24, 25 and 26. ನೀವು ನೋಡಿ, ಸೆಕ್ಷನ್ ಸ್ಟಾರ್ಟ್ ಆಗೋದೇ ಪ್ರೊವೈಡೆಡ್ ಅಂತ ಸ್ಟಾರ್ಟ್ ಆಗ್ತದೆ. ಸೊ ಪರಂತಕು ಇದು ಒಂದು ಸೆಕ್ಷನ್ 24 ರಿಂದ 26 ಪರಂತಕು ಇದು ಒಂದು ಪ್ರೊವಿಷನ್, ಅಪವಾದ. ಏನು, ಪೊಲೀಸ್ ಕಸ್ಟಡಿಯಲ್ಲಿ ಇರೋದನ್ನ ನೀವು ನಂಬಬಾರದು, ಪೊಲೀಸರಿಗೆ ಹೇಳಿದ್ದನ್ನ ನಂಬಬಾರದು, ಆದ್ರೆ ಪೊಲೀಸರಿಗೆ ಹೇಳಿದ್ದನ್ನ ಅದು ಡಿಸ್ಕವರಿ ಮಾಡೋಕೆ ಸಹಾಯಕಾರಿ ಆದ್ರೆ ಇದನ್ನ ನಂಬಬಹುದು. ಸೊ ದ ಪೋರ್ಷನ್ ಆಫ್ ದ ಸ್ಟೇಟ್ಮೆಂಟ್ ಆಫ್ ದಿ ಅಕ್ಯೂಸ್ಡ್ ವಿಚ್ ಮೇಡ್ ಬಿಫೋರ್ ದಿ ಪೊಲೀಸ್ being in custody, if it has led to the discovery, it is to be believed. ಇನ್ನೊಂದು ಡಿಸಿಷನ್ ಇದೆ ಇದಕ್ಕೆ, ಪ್ರಿವಿ ಕೌನ್ಸಿಲ್ ಡಿಸಿಷನ್ ಇದೆ. ಅದನ್ನ ಪ್ರತಿಯೊಬ್ಬರು ಓದ್ಬೇಕು. ನನ್ನ ರಿಕ್ವೆಸ್ಟ್, ನಾನು ಅದನ್ನ ಹೇಳಲಿಲ್ಲ, ಸಮಯದ ಅಭಾವ ಆಗಿರೋದ್ರಿಂದ. ಆಲ್ರೆಡಿ 16:35 ಆಗೋಗಿದೆ, ಸಮಯದ ಅಭಾವ ಇರೋದ್ರಿಂದ ನಾನು ಹೇಳಿಲ್ಲ. AIR 1947 ಪ್ರಿವಿ ಕೌನ್ಸಿಲ್, AIR 1947 ಪ್ರಿವಿ ಕೌನ್ಸಿಲ್ 47 ಹೆಸರು ಹೇಳ್ಬಿಡ್ತೀನಿ, ಪ್ರಿವಿ ಕೌನ್ಸಿಲ್ ಸಿಗ್ಲಿಕ್ಕಿಲ್ಲ, ನಿಮಗೆ ಗೂಗಲ್ ಅಲ್ಲಿ ಸಿಗ್ತದೆ. ಪುಲುಕುರಿ ಕೊಟ್ಟಯ್ಯ ವರ್ಸಸ್ ಎಂಪರರ್, ಬಹಳ ಇಂಪಾರ್ಟೆಂಟ್. ಸೆಕ್ಷನ್ 27 3 ಪೇಜ್ ಇದೆ. ಪುಲುಕುರಿ ಕೊಟ್ಟಯ್ಯ ವರ್ಸಸ್ ಎಂಪರರ್ ಸೆಕ್ಷನ್ 27 ನಿಮಗೆ ಅರ್ಥ ಆಗಬೇಕಂದ್ರೆ ಈ ಡಿಸಿಷನ್ ಓದಿದ್ರೆ ಸಾಕು. ನಾನು ಸಮಯದ ಅಭಾವದಿಂದ ಮುಂದೆ ಹೋಗ್ತಾ ಇದ್ದೀನಿ. ಸೊ ನೌ ಐ ವಾಸ್ ಟೆಲಿಂಗ್ ಸಮಥಿಂಗ್ ಅಬೌಟ್ ಎವಿಡೆನ್ಷಿಯರಿ ವ್ಯಾಲ್ಯೂ. ಏನು, ದಿ ಸ್ಟೇಟ್ಮೆಂಟ್ ಮೇಡ್ ಬೈ ಅಕ್ಯೂಸ್ಡ್ ಈಸ್ ಗ್ಯಾರಂಟಿಡ್, is fortified by the subsequent discovery. ಅದಕ್ಕೆ ಇದಕ್ಕೆ ಸ್ವಲ್ಪ ಎವಿಡೆನ್ಷಿಯರಿ ವ್ಯಾಲ್ಯೂ ಬರ್ತದೆ, ಸಮ್ ಅಟ್ಯಾಚ್ಮೆಂಟ್ ಇದಕ್ಕೆ ಬರ್ತದೆ. ಸೊ the provisions of the CRPC regarding search are not applicable, therefore this can be proved by a way of evidence of an investigating officer. So the evidence of investigating officer will assume a greater importance. So ಆದ್ರೆ ಅವನೇ ಕರ್ತ ಧರ್ತಾನ ಇದಕ್ಕೆ, ಆದ್ರೆ ಅವನ ಎವಿಡೆನ್ಸ್ ಅನ್ನ ಇರುವಂತ ಎವಿಡೆನ್ಸ್ ಗೆ ಸಂಬಂಧಪಟ್ಟಂತೆ ನಾವು ಅದನ್ನ ಅಪ್ರಿಶಿಯೇಟ್ ಮಾಡಿ ಸಹ ಬಿಲೀವ್ ಮಾಡಬೇಕಾಗುತ್ತೆ. ಕಾರಣ ಕೊರಾಬರೇಷನ್ ಇಸ್ ದಿ ರೂಲ್ ಫಾರ್ ದಿಸ್ ಪ್ರೊವಿಷನ್. ಸೊ ದಿಸ್ ಇಸ್ ಸಮಥಿಂಗ್ ಅಬೌಟ್ ಸೆಕ್ಷನ್ 27 of the Indian Evidence Act. Now we come to section 28 of the Indian Evidence Act. I already discussed, ಏನು ಥ್ರೆಟ್ ಇಲ್ಲ, ಪ್ರಾಮಿಸ್ ಇಲ್ಲ, ಇಂಡ್ಯೂಸ್ಮೆಂಟ್ ಇಲ್ಲ ಅಂತ ಪ್ರೂವ್ ಮಾಡಿದ್ರೆ ಪ್ರಾಸಿಕ್ಯೂಷನ್ ಅವರು ಅಂತ ಕನ್ಫೆಷನ್ ರೆಲೆವೆಂಟ್ ಕನ್ಫೆಷನ್ ಆಗುತ್ತೆ ಅಂತ ಸೆಕ್ಷನ್ 24 ಡಿಸ್ಕಸ್ ಮಾಡುವಾಗಲೇ we have already discussed. Now we come to section 29. This also will deal with one kind of peculiar circumstance. This is also an exception to section 24. Very important. ಮುತ್ತು ಜೋಡಿಸಿದಂಗೆ ಜೋಡಿಸಿದ್ದಾರೆ. ನಮ್ಮ ಭಾರತದ ಹಳ್ಳಿ ಜೀವನವನ್ನು ನೋಡಿ ಎವಿಡೆನ್ಸ್ ಆಕ್ಟ್ ಮಾಡಿದ್ದಾರೆ ಅಂತ ನನ್ನ ಭಾವನೆ. ನಾನು ಐ ಆಮ್ ಅ ಕ್ರಾವಲರ್ ಇನ್ ದ ಫೀಲ್ಡ್ ಆಫ್ ಲಾ. ಈಗ ಓದೋದಕ್ಕೆ ಅರ್ಥ ಮಾಡ್ಕೊತಾ ಇದ್ದೀನಿ, ನನ್ನ ಅನುಭವನ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸೆಕ್ಷನ್ 29 is an exception to section 24. ಏನ್ ಹೇಳ್ತದೆ ಸೆಕ್ಷನ್ 29 ಅಂದ್ರೆ, ಕನ್ಫೆಷನ್ otherwise relevant should not become irrelevant
only because of promise of secrecy. Only because of promise of secrecy. ಇಲ್ಲ ಇಲ್ಲ ಇಲ್ಲ, ನೀನು ಹೇಳಿದ್ದನ್ನ ನಾನು ಯಾರಿಗೂ ಹೇಳೋದಿಲ್ಲ, ನಾನು ಒಬ್ಬನಿಗೆ ನಾನು ಎದೆಯಲ್ಲಿ ಅದನ್ನು ಹೂತ್ ಹಾಕಿ ಬಿಡ್ತೀನಿ ಅಂತ ನನಗೆ ಹೇಳಿದ ಸ್ವಾಮಿ, ಅದಕ್ಕೆ ನಾನು ಹೇಳಿದೆ ಅಂತ ಅಕ್ಯೂಡ್ ಏನಾದ್ರು ಡಿಫೆನ್ಸ್ ತಗೊಂಡ್ರೆ, accused the defense is hit by section 29 of the Indian Evidence Act. Such defenses cannot be allowed. Detail ಆಗಿ ಹೋಗಕ್ಕೆ ಇಷ್ಟಪಡಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಎಕ್ಸಾಂಪಲ್, ಫ್ರಾಡ್ ಆಗಿದೆ ಸ್ವಾಮಿ ನಾನು ರೆಕಾರ್ಡ್ ಮಾಡೋದ್ರಲ್ಲಿ, ನನಗೆ ಪ್ರಾಮಿಸ್ ಮಾಡಿ ಇವ್ರು ಫ್ರಾಡ್ ಮಾಡಿದ್ದಾರೆ ಅಂತಂದ್ರೆ ನಂಬಕ್ಕಾಗಲ್ಲ. ಅಂತ ಡಿಫೆನ್ಸ್ ನಾಟ್ ಅವೈಲಬಲ್ ಆಗಲ್ಲ. ಒಂದು ಎಕ್ಸಾಂಪಲ್ ಏನು ಕೊಡಬಹುದು ಅಂದ್ರೆ, ಎ ಮತ್ತು ಬಿ ಒಂದು ಕಸ್ಟಡಿ ಆಗಿರ್ತಾರೆ, ಇಬ್ರು ಮಾತಾಡ್ತಿರ್ತಾರೆ, ಅಲ್ಲಿ ಪೊಲೀಸರಿಲ್ಲ, ನಮ್ಮಿಬ್ರು ಮಾತನ್ನ ಯಾರೂ ಸಹ ಕೇಳ್ಕೋತಾ ಇಲ್ಲ ಅಂತ ಇವ್ರದ್ದು ಭಾವನೆ, ಇವ್ರದೇ ಅಂತ ಒಂದು ಭಾವನೆ. ನಾವಿಬ್ರು ಮಾತಾಡ್ತಿರೋ ಯಾರಿಗೂ ಕೇಳ್ತಾ ಇಲ್ಲ ಅಂತ ಇವ್ರ ಭಾವನೆ. ಆದ್ರೆ ಮೇಲ್ಗಡೆ CCTV ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗ್ತಾ ಇರ್ತದೆ. CCTV ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗ್ತಾ ಇರ್ತದೆ. ಸಬ್ಸಿಕ್ವೆಂಟ್ಲಿ ದಟ್ ಹ್ಯಾಸ್ ಪ್ರೊಡ್ಯೂಸ್ಡ್ ಎ ಎವಿಡೆನ್ಸ್. ಇಲ್ಲೇ ಇವನು ನನ್ನನ್ನ ಯಾರೂ ನೋಡ್ತಾ ಇಲ್ಲ ಅನ್ನೋದನ್ನ ಭಾವನೆಯಲ್ಲಿ ಮಾಡಿದಂತ ಕನ್ಫೆಷನ್, ಇಲ್ಲ ಸ್ವಾಮಿ ಮೋಸದಿಂದ ಇವರು CCTV ಕ್ಯಾಮೆರಾನ ಇನ್ಸ್ಟಾಲ್ ಮಾಡಿದ್ರು ಅಂತ ಹೇಳಿದ್ರೆ, that is not a relevant, that is not a valid defense. So fraud played in extracting the confession cannot be a ground. That is why it is an exception to section 24 of the Indian Evidence Act. ಇವು ಸಾಕಷ್ಟು ಡಿಸಿಷನ್ಗಳಿದಾವೆ. I don't want to quote any decision. The mode of a collection, the principle ಯಾವುದರ ಮೇಲೆ ಬೇಸ್ ಆಗಿದೆ ಅಂದ್ರೆ, the mode of a collection of evidence is not material, but the weight attached to the evidence is a material. ಮೋಸದಿಂದ ನನ್ನನ್ನು ಸಾಕ್ಷ್ಯ ತಗೊಂಡಾರೆ ಅಂದ್ರೆ ಅದು ಇಂಪಾರ್ಟೆಂಟ್ ಅಲ್ಲ, ಆ ಸಾಕ್ಷ್ಯ ಎಷ್ಟು ವ್ಯಾಲ್ಯೂ ಹೊಂದಿದೆ, ಅದಕ್ಕೆ ಎಷ್ಟು ಬೆಲೆ ಕೊಡಬಹುದು ಅನ್ನೋ ಜಜ್ಮೆಂಟ್ ಅಲ್ಲಿ ಅನ್ನೋದನ್ನ relevant ಆಗ್ತದೆ. So mode of collection is not relevant. The evidentiary value, the probative value of the evidence produced is to be seen by the court, but not the collection, the method adopted to the collection of the evidence. So this is about section 29. Now comes a very important part of the confession. ಇನ್ನ ಮಠ ಒಬ್ಬೊಂದಾಯ್ತು, ಇನ್ನವರೆಗೆ ಒಬ್ಬೊಂದಾಯ್ತು. ಈಗ ಇಬ್ರು ಇರ್ತಾರೆ, ಒಬ್ಬನಿಗೆ ಕೈ ಕೊಡ್ತಾನೆ. This is confession by co-accused. ಇಬ್ರು ಅಕ್ಯೂಸ್ಡ್ಗಳು, 3 ಜನ ಅಕ್ಯೂಸ್ಡ್ಗಳು ಒಟ್ಟಿಗೆ ಟ್ರಯಲ್ಗೆ ಹೋಗಿದ್ದಾರೆ, ಜಾಯಿಂಟ್ಲಿ ಟ್ರಯಲ್ ಆಗ್ತಾ ಇದ್ದಾರೆ. ಒಂದೇ ಅಫೆನ್ಸಿಗೆ ಸಂಬಂಧಪಟ್ಟಂತೆ ಜಾಯಿಂಟ್ ಟ್ರಯಲ್ ಅಲ್ಲಿ ಇರುವಾಗ ಒಬ್ಬ ಆರೋಪಿ ಕನ್ಫೆಷನ್ ಕೊಡ್ತಾನೆ. ಏನಂತ? ಹೌದು ಸ್ವಾಮಿ ನಾನು ಮಾಡಿದ್ದೆ, ನನ್ ಜೋಡಿ ನನ್ನ ಸ್ನೇಹಿತರು ಮಾಡಿದ್ರು, ಆರೋಪಿ 2 ಮತ್ತು 3 ಸಹ ಈ ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾರೆ. ಅವನು ನಾನು ಇದನ್ನು ಮಾಡಿಲ್ಲ, ಆದ್ರೆ ಇವ್ರು ಮಾಡಿದ್ದಾರೆ ಅಂದ್ರೆ ತನ್ನನ್ನ ಎಕ್ಸ್ಕಲ್ಪೇಟರಿ ಮಾಡ್ತಾನೆ, ಅವರನ್ನ ಇನ್ಕಲ್ಪೇಟರಿ ಮಾಡ್ತಾನೆ. ದಟ್ ಈಸ್ ಕಮ್ ಟು ಅ ಡಿಫರೆಂಟ್ ಫ್ಯಾಕ್ಟ್. ಇಲ್ಲೇ ಹೌದು ಸ್ವಾಮಿ ನಾನು ಮಾಡಿದ್ದೆ, ನನ್ನ ಜೋಡಿ ಅವರು ಮಾಡಿದ್ರು, ಅದಕ್ಕೋಸ್ಕರ ದಿಸ್ ಈಸ್ ದ ಕನ್ಫೆಷನ್ ಬೈ ಅ co-accused. Then this confession not only inculpate the maker of the confession, but also include the co-accused persons. Now the question comes, confession ಕೊಟ್ಟ ಆರೋಪಿ, ಟ್ರಯಲ್ ಫಿಕ್ಸ್ ಆಯ್ತು. ಟ್ರಯಲ್ ಫಿಕ್ಸ್ ಆದಾಗ ಅವನು ಸತ್ತು ಬಿಟ್ಟ, ಯಾರು ಸ್ಟೇಟ್ಮೆಂಟ್ ಕೊಟ್ಟವ. ಕ್ಯಾನ್ ದಟ್ ಸ್ಟೇಟ್ಮೆಂಟ್ ಬಿ ರೆಫರ್ಡ್? ಕ್ವೆಶ್ಚನ್ ಕಮ್ಸ್. ಸೆಕ್ಷನ್ 32ಗೆ ಯೂಸ್ವಲಿ ಹೋಗ್ತದೆ. ಸತ್ತವನಂತ ಸ್ಟೇಟ್ಮೆಂಟ್, ಸತ್ತ ವ್ಯಕ್ತಿಯ ಸ್ಟೇಟ್ಮೆಂಟ್ ಸೆಕ್ಷನ್ 33 ಇರ್ಬೋದು, 32 ಇರ್ಬೋದು. ಒಬ್ಬ ವ್ಯಕ್ತಿ ಒಂದು ಹೇಳಿಕೆಯನ್ನು ಕೊಟ್ಟು ನ್ಯಾಯಾಲಯದ ಮುಂದೆ ಇರ್ಬೋದು, ಒಂದು ಹೇಳಿಕೆಯನ್ನು ಕೊಟ್ಟು ಸತ್ತು ಹೋದ್ರೆ ಅಂತ ಹೇಳಿಕೆಯನ್ನು ನಾವು ರೆಲೆವೆಂಟ್ ಫ್ಯಾಕ್ಟ್ ಆಗಿ ತಗೋಬಹುದು ಅಂತ ಚಾಪ್ಟರ್ 1 ಆಫ್ ದಿ ಎವಿಡೆನ್ಸ್ ಆಕ್ಟ್ ಹೇಳ್ತದೆ, ಚಾಪ್ಟರ್ 2 ಆಫ್ ದಿ ಎವಿಡೆನ್ಸ್ ಆಕ್ಟ್ ಹೇಳ್ತದೆ. ಆದ್ರೆ ಈ ಸಂದರ್ಭದಲ್ಲಿ ಅದು ಇದಕ್ಕೊಂದು ಅಪವಾದ. ಇಲ್ಲೇ ಆ ಸ್ಟೇಟ್ಮೆಂಟ್ ಅನ್ನ ಜಾಯಿಂಟ್ ಟ್ರಯಲ್ ಅನ್ನ ಜಾಯಿಂಟ್ ಆಗಿ ಫೇಸ್ ಮಾಡಿದಾಗ ಮಾತ್ರ ಆ ಸ್ಟೇಟ್ಮೆಂಟ್ ಅನ್ನ ಬಳಸಬಹುದು. ಅಂದ್ರೆ ನನ್ನ ಜೋಡಿ ನಾನು ಸ್ಟೇಟ್ಮೆಂಟ್ ಮಾಡಿದವನು, ನಾನು ಯಾರ ವಿರುದ್ಧ ಹೇಳಿದೆನೋ 3 ಜನ ಟ್ರಯಲ್ ಅಲ್ಲಿ ಕೋರ್ಟ್ ಮುಂದೆ ಕೈ ಮುಗ್ಕೊಂಡು ನಿಂತಿರ್ಬೇಕು, ಅವಾಗ ಮಾತ್ರ ಆ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡಬಹುದು. ಅಂಡ್ ದಿಸ್ ಈಸ್ ರಿಗಾರ್ಡೆಡ್ ಆಸ್ ಎವಿಡೆನ್ಸ್, ವೆರಿ ವೀಕ್ ಕೈಂಡ್ ಆಫ್ ಎವಿಡೆನ್ಸ್. ದಿಸ್ ಈಸ್ ರಿಗಾರ್ಡೆಡ್ ಆಸ್ ವೈ? ಯಾಕೆ ಇದು ವೀಕ್ ಕೈಂಡ್ ಆಫ್ ಎವಿಡೆನ್ಸ್? ಮತ್ತೆ ಈ ಸ್ಟೇಟ್ಮೆಂಟ್ ಅನ್ನ, ಈ ಸೆಕ್ಷನ್ ಕೆಳಗಡೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅನ್ನ ನಾವು ಬಳಸಬೇಕಂದ್ರೆ ಏನೇನು ಕಾಂಪೋನೆಂಟ್ಸ್ ಇರಬೇಕು, ಏನೇನು ರಿಕ್ವೈರ್ಮೆಂಟ್ ಇರಬೇಕು ಅಂದ್ರೆ ಅದಕ್ಕೆ 4 ರಿಕ್ವೈರ್ಮೆಂಟ್ ಇದಾವೆ. ಕನ್ಫೆಷನ್ ಆಫ್ ಎ co-accused ಅನ್ನ ನೀವು ಪ್ರೂವ್ ಮಾಡೋದಕ್ಕೆ 4 ರಿಕ್ವೈರ್ಮೆಂಟ್ ಪ್ರಾಸಿಕ್ಯೂಷನ್ ದವರು ಪ್ರೂವ್ ಮಾಡಬೇಕು. 4 ರಿಕ್ವೈರ್ಮೆಂಟ್ ಅನ್ನ ಡಿಫೆನ್ಸ್ ದವರು ಹೊಡೆದು ಹಾಕ್ಬೇಕು. ಫಸ್ಟ್ ಏನು ಅಂತಂದ್ರೆ,
more than one accused are being jointly tried should be jointly tried. ಇವತ್ತು ನಾನು ಕನ್ಫೆಷನ್ ಕೊಟ್ಟೆ, ನನ್ನ ಕೋ ಅಕ್ಯೂಡ್ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಸ್ವಾಮಿ, ನಾನು ನನ್ನ ಸ್ನೇಹಿತ ಆ ಸ್ನೇಹಿತ ಎ ಬಿ ಸಿ ಸಹ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಸ್ಟೇಟ್ಮೆಂಟ್ ಕೊಟ್ರೆ, ಆಸ್ ಆನ್ ಡೇಟ್ ಆಫ್ ಟ್ರಯಲ್ ಇಫ್ ಐ ಡೈಡ್, ಇಫ್ ಐ ವಾಸ್ ನಾಟ್ ಇನ್ ಎಕ್ಸಿಸ್ಟೆನ್ಸ್, that statement cannot be relied. That statement cannot be relied against the co-accused. Why? Because I have already dead. Why? Because the very foremost condition of section 30 is that all the accused should have been tried jointly, which means allaru jeevantavagi trial anna face madirbeku. ಎಲ್ಲರೂ ಬೇರೆ ಬೇರೆ ಅಫೆನ್ಸ್ ಗಲ್ಲ, ಮತ್ತೆ ಒಂದೇ ಅಫೆನ್ಸ್ ಗೆ ಟ್ರೈ ಆಗ್ತಿರ್ಬೇಕು. ಆ ಅಫೆನ್ಸ್ ಗೆ ಸಂಬಂಧಪಟ್ಟಂತೆ ಇವನು ಸ್ಟೇಟ್ಮೆಂಟ್ ಕೊಟ್ಟಿರ್ಬೇಕು. ಇವನು ಈ ಮರ್ಡರ್ ಮಾಡ್ದ, ನಾನು ಈ ವ್ಯಕ್ತಿನ ಮರ್ಡರ್ ಮಾಡಿದೆ, ಇವನು ಬಿ ವ್ಯಕ್ತಿನ ಮರ್ಡರ್ ಮಾಡ್ದ, ಇವನು ಸಿ ವ್ಯಕ್ತಿನ ಮರ್ಡರ್ ಮಾಡ್ದ ಅಂದ್ರೆ ಬೇರೆ ಬೇರೆ ಮೂರು ಬೇರೆ ಬೇರೆ ಟ್ರಯಲ್ ಆಗ್ತವೆ. ಬೇರೆ ಬೇರೆ ಪೀರಿಯಡ್ ಅಲ್ಲಿ ಆಗಿರ್ತದೆ. ಒಂದೇ ವರ್ಷದಲ್ಲಿ ಆದಂತದ್ದು ಇರದೇ ಇರಬಹುದು. ಜಾಯಿಂಟ್ ಟ್ರಯಲ್ ನಡೀತಿರ್ಲಿಕ್ಕಿಲ್ಲ. 3 ಜನರನ್ನ ಒಂದೇ ಅಫೆನ್ಸ್ ಗೆ ಸಂಬಂಧಪಟ್ಟಂತೆ 3 ಜನರು ಸೇರಿ ಮಾಡಿದಂತ ಅಪರಾಧಕ್ಕೆ ಸಂಬಂಧಪಟ್ಟಂತ ಸ್ಟೇಟ್ಮೆಂಟ್ ಇರಬೇಕು. ಆ ಸ್ಟೇಟ್ಮೆಂಟ್ ಶುಡ್ ಇನ್ಕ್ಲೂಡ್ ದ ಮೇಕರ್ ಆಸ್ ವೆಲ್ ಆಸ್ ಟು ದಿ ಕೋ ಅಕ್ಯೂಸ್ಡ್. ಇವರಿಬ್ಬರೂ ಸಹ ಆ ಸ್ಟೇಟ್ಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಇರಬೇಕು. ಅಂತ ಸ್ಟೇಟ್ಮೆಂಟ್ ನ್ಯಾಯಾಲಯದ ವಿವೇಚನೆಯಲ್ಲಿ ಸರಿ ಅಂತ ಅನಿಸ್ತಿರ್ಬೇಕು. ಅಂದ್ರೆ this statement vests unfettered discretion on the court, unfettered discretion with the court to ascertain, to scrutinize whether the statement given is worth relying or not. ನಾನಲ್ಲಿ ಹೇಳಿದೆ, ಜುಡಿಷಿಯಲ್ ಕನ್ಫೆಷನ್ ನ ಕೊರಾಬರೇಷನ್ ನೋಡಬಾರ್ದು, ಆದ್ರೂ ಆಸ್ ಅ ರೂಲ್ ನೋಡಬೇಕು ಅಂತ. ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಅಲ್ಲಿ ಕೊರಾಬರೇಷನ್ ಆಸ್ ಅ ರೂಲ್ ಅಂತ ಹೇಳಿದ್ವಿ. ಇಮಿಡಿಯೇಟ್ ಪ್ರೆಸೆನ್ಸ್ ಆಫ್ ದ ಮ್ಯಾಜಿಸ್ಟ್ರೇಟ್ ಅಲ್ಲಿ ಮಾಡಿದ್ರೆ ಇನ್ಸ್ಪೈರ್ಸ್ ದ ಕಾನ್ಫಿಡೆನ್ಸ್ ಅಂತ ಹೇಳಿದ್ವಿ. ಆದ್ರೆ ಈ ಸ್ಟೇಟ್ಮೆಂಟ್ ಈಸ್ ರಿಗಾರ್ಡೆಡ್ ಆಸ್ ವೆರಿ ವೀಕ್ ಕೈಂಡ್ ಆಫ್ ಎವಿಡೆನ್ಸ್. ಯಾಕೆ ವೆರಿ ವೀಕ್ ಕೈಂಡ್ ಆಫ್ ಎವಿಡೆನ್ಸ್ ಅಂದ್ರೆ, ಇಲ್ಲಿ ಆರೋಪಿ ತನ್ನನ್ನು ತಾನು ಹೇಳ್ಕೊತಾ ಇಲ್ಲ, ಮತ್ತೊಬ್ಬರನ್ನು ಸಹ ಹೇಳ್ಕೊತಾ ಇದ್ದಾನೆ. ಅವನ ಇಂಟೆನ್ಷನ್ ಅನ್ನ ನಾವು ನೋಡ್ಬೇಕಾಗ್ತದೆ. ಮೊದಲನೇ ಮಾತು, ಅವನೇ ಒಬ್ಬ ಆರೋಪಿ. ಅವನ ಹೇಳೋದನ್ನ ನಾನು ಹೋದ್ರೆ ಹೋಗಲ್ದೇಕೆ ಅನ್ನೋ, ಇವ್ರನ್ನ ಬಿಡೋದಿಲ್ಲ ಅನ್ನೋದನ್ನ ಭಾವನೆ ಇದ್ರೂ ಇರ್ಬೋದು. ಅಂತ ಸಂದರ್ಭದಲ್ಲಿ ಒಬ್ಬ ಇನ್ನೋಸೆಂಟ್ ವ್ಯಕ್ತಿನ ಸಹ ಅವನು ತೊಂದರೆಗೊಳಗೆ ಮಾಡುವಂತ ಸಂದರ್ಭಗಳು ಇದ್ರೂ ಇರ್ಬೋದು. ಅದನ್ನ ನಾವೇನದೆ ಅದನ್ನ ಸ್ಕ್ರೂಟನೈಸ್ ಮಾಡ್ಕೋಬೇಕು. ಯಾಕಂದ್ರೆ ದಿ ಪರ್ಪಸ್ ಆಫ್ ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ಇಟ್ ಟು ಅನ್ರಾವೆಲ್ ದ ಟ್ರೂತ್ ಔಟ್ ಆಫ್ ದಿ ಫಾಲ್ಸ್ಹುಡ್, ಟು ಅನ್ಅರ್ತ್ ದ ಟ್ರೂತ್ ಔಟ್ ಆಫ್ ದಿ ಫಾಲ್ಸ್ಹುಡ್. If the court scrutinize the statement made by the co-accused regarding his co-accused, the reliability of the accused, the standing of the accused should be ascertained. ಅವಾಗ ಮಾತ್ರ ಅದಕ್ಕೊಂದು ನಾವು ವೇಟ್ ಕೊಡಕ್ ಸಾಧ್ಯ. ಇಲ್ದಿದ್ರೆ ಆ ವೇಟ್ ಕೊಡಕ್ ಆಗೋದಿಲ್ಲ. ಈಗ ಈ ಸ್ಟೇಟ್ಮೆಂಟ್ ಅನ್ನ ನಾನು ಹೆಂಗೆ ಪ್ರೂವ್ ಮಾಡಬೇಕು? ಇಲ್ಲೇ ಐ ರಿಕ್ವೆಸ್ಟ್ ಯುವರ್ ಅಟೆನ್ಷನ್. Section 30 to be read along with section 114B of the Indian Evidence Act and section 133 of the Indian Evidence Act and section 306 of the Code of Criminal Procedure. ಬಹಳ ಕಾಯ್ದೆ ಅಂದ್ರೂ ಅನಿಸ್ತಿರ್ಬೋದು, ಆದ್ರೆ ಅನಿವಾರ್ಯ. ಕೋ ಅಕ್ಯೂಸ್ಡ್ ಅನ್ನ ಸ್ಟೇಟ್ಮೆಂಟ್ ಗೆ ಸಂಬಂಧಪಟ್ಟಂತ ಪ್ರೊವಿಷನ್ ಗಳು ಅಂದ್ರೆ section 30 of the Indian Evidence Act, 114 illustration B of the Indian Evidence Act and section 133 of the Indian Evidence Act and section 306 of the Code of Criminal Procedure. ಏನ್ ಹೇಳ್ತದೆ 114B ನೋಡಿ. ಎಷ್ಟು ಅದಕ್ಕೆ ಹೇಳ್ತೀನಿ ನಾನು, ಎವಿಡೆನ್ಸ್ ಆಕ್ಟ್ is a very excellent law. If you do not understand in a proper perspective, you will be misled. Section 114 ಏನ್ ಹೇಳ್ತದೆ, an accomplice ಅಂದ್ರೆ co-accused, an accomplice is unworthy of a credit unless corroborated in material particular. ಒಬ್ಬ ಅಕಂಪ್ಲಾಯ್ಸ್, ಒಬ್ಬ ಕೋ ಅಕ್ಯೂಸ್ಡ್ ಯಾವಾಗ್ಲೂ ನಂಬಕ್ ಅರ್ಹ ಅಲ್ಲ. ಅವನ ಎವಿಡೆನ್ಸ್ ಅನ್ನ ಮತ್ತೊಂದು ಎವಿಡೆನ್ಸ್ ಇಂದ ಕೊರಾಬರೇಟ್ ಆಗದೆ ಇದ್ರೆ ಅವನನ್ನ ನಂಬಲೇಬೇಡ್ರಿ ಅಂತ 114 illustration B ಹೇಳ್ತದೆ. 114 illustration B ಹೇಳ್ತದೆ. ಅದೇ section 133 of Evidence Act. ಬಹಳ ಕೇರ್ಫುಲ್ ಆಗಿ ಕೇಳ್ಬೇಕು. 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ, ಬಹಳ ಟೈಮ್ ತಗೊಂಡಿದ್ದೀನಿ ಗೊತ್ತು. 5 ನಿಮಿಷದಲ್ಲಿ ಮುಗಿಸ್ತೀನಿ. section 133 of Evidence Act ಹೇಳ್ತದೆ, and conviction flowed from an uncorroborated testimony of an accomplice
should not be held invalid merely because it is uncorroborated. ಒಬ್ಬ ಅಕಂಪ್ಲೈಸ್ ಅನ್ನ ಎವಿಡೆನ್ಸ್ ಸಪೋರ್ಟ್ ಆಗಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಕನ್ವಿಕ್ಷನ್ ಕೊಡಕ್ಕೆ ಬರೋದಿಲ್ಲ ಅಂತ ಏನಲ್ಲ. This section 133, you see the nicety. An accomplice shall be a competent witness. Section 133 says an accomplice shall be a competent witness against an accused person, and conviction is not illegal. I request your attention. Conviction is not illegal merely because it proceeds from uncorroborated testimony of an accomplice. Uncorroborated testimony of an accomplice. ಏನು ಹೇಳ್ತಾರೆ, ಅವನು ಎವಿಡೆನ್ಸ್ ಕೊರಾಬರೇಟ್ ಆಗಿಲ್ಲ ಅನ್ನೋದಕ್ಕೆ ಆ ಕನ್ವಿಕ್ಷನ್ ಬ್ಯಾನ್ ಆಗಲ್ಲ ಅಂತ 133 ಹೇಳ್ತದೆ. 114 ಬಿ ಏನ್ ಹೇಳ್ತದೆ, ಅವನು ಕೊರಾಬರೇಟ್ ಆಗದೇ ಇದ್ರೆ he is unworthy of belief, unworthy of credit ಅಂತ ಹೇಳ್ತದೆ. ಎರಡೂ ಪ್ರೊವಿಷನ್ ಒಟ್ಟಿಗೆ ಓದಿದಾಗ ಕನ್ಫ್ಯೂಷನ್ ಅನಿಸ್ತದೆ, ಒಂದಕ್ಕೊಂದು ಕಾಂಟ್ರಾಡಿಸ್ಟಿಂಕ್ಷನ್ ಇದೆ ಅಂತ ಅನಿಸ್ತದೆ. ಬಟ್ that is not so. That is not so. That is why we should have an elementary knowledge of Indian Evidence Act. We should understand the concept of presumption. ಇಲ್ಲಿ may presume ಅನ್ನೋ ಕಾನ್ಸೆಪ್ಟ್ ಬರ್ತದೆ. May presume ಅನ್ನೋ ಕಾನ್ಸೆಪ್ಟ್ ಬರ್ತದೆ. Section 114 is may presume. 114 ಏನ್ ಹೇಳ್ತದೆ, it vests discretion with the court that it may raise the presumption. May ಅನ್ನೋ ಶಬ್ದ ಏನಿದೆ ಕೋರ್ಟ್ ಒಂದಿಗೆ ಡಿಸ್ಕ್ರಿಷನ್ ಕೊಡ್ತದೆ. ಅದು ಪ್ರಿಸಂಪ್ಷನ್ ರೇಸ್ ಮಾಡಬಹುದು ಅಥವಾ ಎವಿಡೆನ್ಸ್ ಕೊಡ್ರಿ ಅಂತಾನು ಹೇಳಬಹುದು. ಆದ್ರೆ 133 ಹೇಳಿದಾಗ ಶಾಲ್ ಅಂತಾನು ಹೇಳಲ್ಲ. So if you read 133 read together 114b, that corroboration is required. Corroboration is the rule. You want to admit the evidence of accomplice. ಇದು 306 ಅಪ್ರೂವರ್ ಬಗ್ಗೆ ಹೇಳ್ತದೆ. ಅಪ್ರೂವರ್ ಅಂದ್ರೆ ಟೈಮ್ ಬಹಳ ಆಗಿದೆ. ಅಪ್ರೂವರ್ ಅಂದ್ರೆ ಅವನು ಅಕ್ಯೂಸ್ಡ್ ಒಪ್ಕೋತಾನೆ, ಆದ್ರೆ ಸ್ಟೇಟ್ ಅವನಿಗೆ ಫೇವರ್ ಮಾಡ್ತದೆ. ನೀನು ಬಿಟ್ಟು ಬಿಡ್ತೇವಪ್ಪ, ನೀನ್ ಸಜಾ ಕಡಿಮೆ ಮಾಡ್ತೀವಿ, ನೀವು ಏನದ ಎಲ್ಲಾ ಕರೆ ಹೇಳು ಅಂತ ಹೇಳ್ತದಲ್ಲ. ದಟ್ ಪ್ರೊಸೀಜರ್ ಇಸ್ ಗವರ್ನ್ಡ್ ಬೈ ಸೆಕ್ಷನ್ 306 ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಸೊ ನಾನು ಹೇಳಿರೋದನ್ನ ಕೊರಾಬರೇಷನ್ ಬೇಕು ಅನ್ನೋದನ್ನ ನನ್ನ ವರ್ಡ್ಸ್ ಅಲ್ಲ. ದಿಸ್ ಇಸ್ ದ ವರ್ಡ್ಸ್ ಆಫ್ ದ ಸುಪ್ರೀಂ ಕೋರ್ಟ್ ರಿಪೋರ್ಟೆಡ್ ಇನ್. ಪ್ಲೀಸ್ ನೋಟ್ ಡೌನ್. ಯಾಕಂದ್ರೆ ಈ ಡಿಸಿಷನ್ಸ್ ಅನ್ನ ನೀವು ಓದದೇ ಇದ್ರೆ ನಿಮಗೆ 114b ಮತ್ತೆ 133 ನಡುವಿನ ವ್ಯತ್ಯಾಸ ಗೊತ್ತಾಗಲ್ಲ. ನೀವು ಎರಡೂ ಪ್ರೊವಿಷನ್ ನ ವ್ಯತ್ಯಾಸ ನಾವು ತಿಳ್ಕೊಳ್ಳದೆ ಹೋದ್ರೆ ಕನ್ಫ್ಯೂಷನ್ ಆಗೋ ಚಾನ್ಸ್ ಇದೆ. ಎರಡೂ ಪ್ರೊವಿಷನ್ ಕಾಂಟ್ರಾಡಿಸ್ಟಿಂಕ್ಷನ್ ಅಥವಾ ಕಾಂಟ್ರಾಸ್ಟ್ ಆಗಿದಾವೆ ಅಂತ ನಮ್ಮ ಭಾವನೆ ಬರ್ತದೆ. ಅದಕ್ಕೋಸ್ಕರ ಟು ಕ್ಲಾರಿಫೈ ದಟ್ ಐ ರಿಕ್ವೆಸ್ಟ್ ಯು ಆಲ್ ಟು ರೀಡ್ ಡಿಸಿಷನ್ ಆಫ್ ಸುಪ್ರೀಂ ಕೋರ್ಟ್ ರಿಪೋರ್ಟೆಡ್ ಇನ್ 2006 ಪಾರ್ಟ್ 13 SCC 197. ಇಲ್ಲಿ ಏನ್ ಹೇಳ್ತದೆ, ಇನ್ ಕೇಸ್ ಆಫ್ ಎವಿಡೆನ್ಸ್ ಆಫ್ ಎ co-accused or an accusation, the evidence given by him should be supported by independent evidence, yes, which does not carry much evidential value. So all the friends, what I said is something about my understanding about confessions, evidential values and relevant provisions. I thank the organizer. More particularly, I thank Shri Koteshwar Rao Advocate, who provided me, the senior member of the bar, who believed me, who felt that I can present my views in this forum, where the several luminaries, a living legendary on the laws, on the several laws, have expressed their views. I thank you, sir. I have no word. And a similar way, I thank the organizer. I also thank the audience for their patient listening. Thank you, sir.